ಸೊ ಇವತ್ತು ಏನಿದಪ್ಪ ಅಂತಂದರೆ ಸರ್ ನಮ್ಮದೊಂದು ಮಿಷನ್ ಪಾವರ್ಟಿ ಫ್ರೀ ಇಂಡಿಯಾ ಅಂದರೆ ಬಡತನ ನಿರ್ಮೂಲನೆ ಕರ್ನಾಟಕ ಅಂತ ಒಂದು ನಾವು ಸಂಕಲ್ಪ ತಗೊಂಡಿದ್ದೇವೆ ಸರ್. ಇದು ನಮಸ್ಕಾರ, ನಾನು ಡಾಕ್ಟರ್ ಸಿದ್ದು ಪಾಟೀಲ್. ತಾವು ಹೇಳಿದ ಹಾಗೆ ಏನು ಮಿಷನ್ ಪಾವರ್ಟಿ ಫ್ರೀ ಇಂಡಿಯಾ ಅಂತ ತಾವು ಏನು ಹೇಳ್ತಾ ಇದ್ದೀರಿ, ಏನು ಮೋದಿಯವರ ಒಂದು ನಾಯಕತ್ವ ಬಂದ ಮೇಲೆ ಎಲ್ಲ ಕಡೆ ಎಲ್ಲ ರಾಜ್ಯಗಳಲ್ಲಿ ಕೂಡ ನಿಮ್ಗೆ ಗೊತ್ತು ಭಾರತೀಯ ಜನತಾ ಪಕ್ಷ ಚುಕ್ಕಾಣಿ ಹಿಡಿಯೋದಲ್ಲಿ ಯಶಸ್ವಿ ಆಗ್ತಾ ಇದೆ. ಹೌದು ಸರ್. ಮೊನ್ನೆ ನಾವು ಕೂಡ ಅವ್ರದೇ ಕನಸು ನೋಡಿ ಸರ್ ನಾವು ಹೆಜ್ಜೆಯನ್ನು ಮುಂದಿಟ್ಟಿದ್ದೇವೆ. ಸೊ ಇವತ್ತು ಇತ್ತೀಚಿನ ಯುವ ಪೀಳಿಗೆಯಲ್ಲಿ ನಿರುದ್ಯೋಗವು ಪ್ರಮುಖ ಸಮಸ್ಯೆವಾಗಿದೆ. ಇದಕ್ಕೆ ನಿಮ್ಮ ಅನಿಸಿಕೆ ಏನು ಸರ್? ಇವತ್ತು ಒಬ್ಬರೇ ಯಾವುದೇ ಕೆಲಸ ಮಾಡಿದ್ರು ಕೂಡ ಆಗಲ್ಲ, ಎಲ್ಲರೂ ಶ್ರಮ ವಹಿಸಿ. ಉತ್ತಮ ಪ್ರಶ್ನೆಗೆ ಅತ್ಯುತ್ತಮವಾದ ಉತ್ತರವನ್ನು ಸಿದ್ದು ಪಾಟೀಲ್ ಸರ್, ಡಾಕ್ಟರ್ ಸಿದ್ದು ಪಾಟೀಲ್ ಸರ್ ಅವರು ಕೊಟ್ಟಿದ್ದಾರೆ. ಒಂದೇ ಇವತ್ತು ಸರ್ಕಾರಿ ನೌಕರಿ ಅಂತೆ ಅಲ್ಲ, ಉದ್ಯೋಗದಲ್ಲಿರಬೇಕು, ರಾಜಕೀಯದಲ್ಲಿರಬೇಕು, ಸಮಾಜ ಸೇವೆದಲ್ಲಿರಬೇಕು, ಎಲ್ಲ ಫೀಲ್ಡ್ನಲ್ಲಿ ಇದ್ದಾಗ ಮಾತ್ರ ನಾವು ರಾಷ್ಟ್ರ ನಿರ್ಮಾಣಕ್ಕೆ ಮಾಡಕ್ಕೆ ಸಾಧ್ಯ. ಏನೇನು ನಮ್ಮ ಭಾರತ ದೇಶ ಪ್ರಜಾತಂತ್ರ ದೇಶ ಇದೆ, ನಮ್ಮ ಹಾಗಂತ ಒಂದು ರೈಟ್ಸ್ ಇದೆ. ಒಂದು ಒಳ್ಳೆ ಉದಾಹರಣೆ ಇದೆ ಗೊತ್ತಾ, ಇವತ್ತು ದೇಶದ ಪ್ರಧಾನಮಂತ್ರಿ ಗೊತ್ತಾ, ರಾಷ್ಟ್ರಪತಿ ಯಾರಿದ್ದಾರ, ಒಂದು ಬುಡುಕಟ್ಟ ಜನರ ಒಂದು ಮಹಿಳೆ. ಹೇಳೋದು ಉದ್ದೇಶ ಏನಪ್ಪಾ ಅಂತಂದ್ರೆ ಕೋಶಿಶ್ ಕರ್ನೆ ವಾಲುಂಕಿ ಕಬಿ ಹಾರ್ನೇ ಹೋಗುತ್ತೆ. ಎಲ್ಲರಿಗೂ ಗೊತ್ತಾ, ಪುರುಷ ಇರಲಿ ಮಹಿಳೆ ಇರಲಿ ಎಲ್ಲರಿಗೂ ಕೂಡ ರೈಟ್ಸ್ ಇದೆ. ಏನು ನಮ್ಮ ಹಳ್ಳಿಗಳಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ನಮ್ಮೆಲ್ಲ ತಾಯಿಯಂದಿರು ಅಕ್ಕ ತಂಗಿಯರು ಭಾಳ ಸೌಮ್ಯ ಸ್ವಭಾವದವರು. ಈಗ ನನಗೆ ಒಂದು 60 ಕೋಟಿ ಬರ್ತಾ ಇದೆ, 60 ಕೋಟಿನಲ್ಲಿ 15 ಕೋಟಿ ನಾವು ರೈತರನ್ನು ದೇಶದ ಬೆನ್ನೆಲುಬು ಎನ್ನುತ್ತಾರೆ, ಆದರೆ ಅವರಿಗೆ ತಮ್ಮ ಬೆಳೆಗೆ ಸರಿಯಾದ ಬೆಲೆ ರೇಟ್ ಸಿಗುತ್ತಿಲ್ಲ ಹಾಗೂ ಅವರ ಕುಟುಂಬಗಳಿಗೆ ಉತ್ತಮ ಜೀವನವಿಲ್ಲ. ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು ಸರ್? ನೋಡಿ, ಯಾವಾಗಲೂ ಕೂಡ ರೈತನೇ ಸಂಕಷ್ಟದಾಗ ಇರೋದು. ಸೊ ಹಾಯ್ ಹಲೋ ವಾಟ್ಸಪ್ ಗೈಸ್, ಅಸ್ಸಲಾಂ ವಲೈಕುಮ್ ಆ್ಯಂಡ್ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ದಿವಸ ಈ ಒಂದು ಐತಿಹಾಸಿಕ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಪಾಲ್ಗೊಳ್ಳಲು ಆಗಮಿಸಿರುವ ಕ್ಷೇತ್ರದ ಹಾಗೂ ರಾಜ್ಯ ಮಟ್ಟದ ಗೌರವಾನ್ವಿತ ಧೀಮಂತ ನಾಯಕರಾದ ಹುಮ್ನಾಬಾದ್ ಕ್ಷೇತ್ರದ ಜನಪ್ರಿಯ ಶಾಸಕರು ಶ್ರೀ ಡಾಕ್ಟರ್ ಸಿದ್ದು ಪಾಟೀಲ್ ಸಾಹೇಬರು ಇವತ್ತು ನಮ್ಮ ಜೊತೆಲಿದ್ದಾರೆ ಸ್ನೇಹಿತರೆ. ಸೊ ಅವರಿಗೆ ನಾವು ಏನು ಮಾಡೋಣಪ್ಪ ಅಂತಂದರೆ ನಮ್ಮ ಕರ್ನಾಟಕದ 6.5 ಕೋಟಿ ಕನ್ನಡಿಗರ ಪರವಾಗಿ ಹಾಗೂ ನನ್ನ ವೈಯಕ್ತಿಕ ಪರವಾಗಿ ತುಂಬು ಹೃದಯದಿಂದ ಆದಪೂರ್ವಕವಾದ ಸ್ವಾಗತ ಸುಸ್ವಾಗತವನ್ನು ಈ ಸಂದರ್ಭದಲ್ಲಿ ನಾನು ಅವರಿಗೆ ಕೊಡ್ತಾ ಇದ್ದೇನೆ. ನಮಸ್ಕಾರ ಸರ್. ಈ ಒಂದು ಐತಿಹಾಸಿಕ ಕಾರ್ಯಕ್ರಮಕ್ಕೆ ನಿಮಗೆ ನಾನು 6.5 ಕೋಟಿ ಕನ್ನಡಿಗರ ಪರವಾಗಿ ಹಾಗೂ ನನ್ನ ವೈಯಕ್ತಿಕ ಪರವಾಗಿ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ ಸರ್. ಸೊ ಇವತ್ತು ಏನಿದಪ್ಪ ಅಂತಂದರೆ ಸರ್ ನಮ್ಮದೊಂದು ಮಿಷನ್ ಪಾವರ್ಟಿ ಫ್ರೀ ಇಂಡಿಯಾ ಅಂದರೆ ಬಡತನ ನಿರ್ಮೂಲನೆ ಕರ್ನಾಟಕ ಅಂತ ಒಂದು ನಾವು ಸಂಕಲ್ಪ ತಗೊಂಡಿದ್ದೇವೆ ಸರ್. ಇದು ಏನದಪ್ಪ ಅಂತಂದರೆ ನಮ್ಮ ಕರ್ನಾಟಕವನ್ನು ನಾವು ಯಾವ ರೀತಿ ಡೆವಲಪ್ಮೆಂಟ್ ಮಾಡಬೇಕು, ನಿರುದ್ಯೋಗವನ್ನು ಯಾವ ರೀತಿ ನಾವು ಕಂಟ್ರೋಲ್ ಮಾಡಬೇಕಂತ ಒಂದು ವಿಚಾರದಲ್ಲಿ ಹೆಜ್ಜೆಯನ್ನು ಮುಂದಿಟ್ಟಿದ್ದೇವೆ ಸರ್. ಇದಕ್ಕೆ ಮುಂದುವರಿಬೇಕಾದ್ರೆ ನಿಮ್ಮ ಸಪೋರ್ಟ್, ನಿಮ್ಮ ಬೆಂಬಲ ನಮ್ಗೆ ಇತ್ತಂದರೆ ನಾವು ಇದಕ್ಕೆ ಮುಂದುವರಿಬೋದು ಸರ್. ಸೊ ಅದೇ ರೀತಿ ಈ ಒಂದು ಮಿಷನ್ ಪಾವರ್ಟಿ ಫ್ರೀ ಇಂಡಿಯಾ ನಾವು ಇವತ್ತು ನಿಮ್ಮ ಜೊತೆಯಲ್ಲಿ ಚರ್ಚೆ ಮಾಡೋಣ ಸರ್. ಈ ಒಂದು ಚರ್ಚೆ ಪ್ರಶ್ನೆ ಏನಿದೆ ಸರ್, ಇವು ಪ್ರಶ್ನೆಗಳು ಇವು ನಮ್ಮದು ಪ್ರಶ್ನೆ ಅಲ್ಲ ಸರ್, ಇದು ಕರ್ನಾಟಕ ಜನತೆ ಕೇಳಿದ ಪ್ರಶ್ನೆಗಳು. ಸೊ ಇದೇ ಪ್ರಶ್ನೆಗಳು ಇವತ್ತು ಡಿಸ್ಕಷನ್ ಮಾಡೋಣ ಸರ್. ಸೊ ಇದು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸರ್, ಫಸ್ಟ್ ಆಫ್ ಆಲ್ಸ್ ನಮ್ಮ ವೀಕ್ಷಕರಿಗೆ, ಇದು ನೋಡ್ತವರಿಗೆ ನಿಮ್ಮ ಬಗ್ಗೆ ಸ್ವಲ್ಪ ಕಿರು ಪರಿಚಯ ಸರ್. ಅಂದರೆ ನಿಮ್ಮದು ಯಾವ ರೀತಿ ಪಾಲಿಟಿಷನಲ್ಲಿ ಎಂಟರ್ ಆಯಿತು ಸ್ವಲ್ಪ ಹೇಳಿ ಸರ್. ನಮಸ್ಕಾರ, ನಾನು ಡಾಕ್ಟರ್ ಸಿದ್ದು ಪಾಟೀಲ್ ಹುಮ್ನಾಬಾದ್ ಕ್ಷೇತ್ರದ ಮಹಾಜನತೆಯ ಒಂದು ಆಶೀರ್ವಾದದಿಂದ 2023 ಒಂದು ಚುನಾವಣೆಯಲ್ಲಿ ಈ ಕ್ಷೇತ್ರದ ಶಾಸಕನಾಗಿದ್ದೀನಿ. ಅದರಂತೆ ನಾನು ಮೊದಲಿಗೆ ಡಾಕ್ಟರಾಗಿ, ಡೆಂಟಿಸ್ಟಾಗಿ ಮತ್ತು ಗುತ್ತಿಗೆದಾರನಾಗಿ ಮತ್ತು ಕೃಷಿಕನಾಗಿ ಇವತ್ತು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಮತ್ತು ಈಗ ಕ್ಷೇತ್ರದ ಮಹಾಜನತೆ ಆಶೀರ್ವಾದ ಮೇರೆಗೆ ಇವತ್ತು ಕ್ಷೇತ್ರದ ಹುಮ್ನಾಬಾದ್ ಕ್ಷೇತ್ರದ ಶಾಸಕನಾಗಿ ಇವತ್ತು ಸುಮಾರು 2.5 ವರ್ಷ ಮುಗೀತು. ಇವತ್ತು ಕೆಲಸ ಮಾಡ್ಕೊಂಡು ಹೋಗಿದ್ದೀನಿ. ಮತ್ತೇನು ಜನರ ಒಂದು ಏನು ಕನಸಿತ್ತು, ಹುಮ್ನಾಬಾದ್ನಲ್ಲಿ ಒಂದು ಯುವಕರಿಗೆ ಮನ್ನಣೆ ಮಾಡಿ ಶಾಸಕ ಮಾಡಿ ಮತ್ತು ಅಭಿವೃದ್ಧಿ ಕಾರ್ಯಗಳನ್ನು ಆಗಬೇಕಂತ ಏನು ಇವತ್ತು ಕ್ಷೇತ್ರದ ಜನರು ಒಂದು ಕನಸನ್ನು ಕಟ್ಕೊಂಡಿದ್ದರು. ಅದರಾಗೆ ಇವತ್ತು ಹಗಲಿರುಳಾಗಿ ಕ್ಷೇತ್ರದ ಅಭಿವೃದ್ಧಿಗಾಗಿ ಇವತ್ತು ನಾನು ದುಡಿತಾ ಇದ್ದೀನಿ, ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದೀನಿ. ಅದರಂತೆ ಜನರ ಒಂದು ಅಪೇಕ್ಷೆ, ಒಂದು ಕನಸು ಏನಿತ್ತು ಅದು ಸಹಕಾರ ಆಗ್ತಾ ಇದೆ ಅಂತ ಜನರ ಎಲ್ಲಿ ಹೋದಲ್ಲೂ ಕೂಡ ಹೇಳ್ತಾ ಇದ್ದಾರೆ. ಅದರಂತೆ ಮುಂಬರ್ತ ದಿನಗಳಲ್ಲಿ ತಾವು ಹೇಳಿದ ಹಾಗೆ ಏನು ಮಿಷನ್ ಪಾವರ್ಟಿ ಫ್ರೀ ಇಂಡಿಯಾ ಅಂತ ತಾವು ಏನು ಹೇಳ್ತಾ ಇದ್ದೀರಿ, ಇವತ್ತು ಕೇಂದ್ರದಲ್ಲಿ ಮೋದಿಯವರ ಒಂದು ನೇತೃತ್ವದಲ್ಲಿ ಅನೇಕ ಯೋಜನೆಗಳನ್ನು ಇವತ್ತು ಕಡೆ
ಜನರಿಗೆ ತಲುಪಿಸುವಂಥ ಕಾರ್ಯ ಆಗ್ತಾ ಇದೆ. ಇವತ್ತು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ನಾವು ಎಲ್ಲರೂ ಕೂಡ ಜನರಿಗೋಸ್ಕರ ನಾವು ಕೆಲಸ ಮಾಡಬೇಕು. ಮತ್ತು ಇವತ್ತು ಭಾರತ ದೇಶ ಇಡೀ ವಿಶ್ವದಲ್ಲೇ ನಂಬರ್ 1 ದೇಶ ಆಗಬೇಕಂತ ಏನು ನಮ್ಮ ಮೋದಿಯವರ ಒಂದು ಕನಸಿದೆ. ಹೌದು ಸರ್. ವಿಕಸಿತ ಭಾರತ 2047ವರೆಗೆ ಏನು ನಮ್ಮ ಶತಮಾನೋತ್ಸವ ಆಗ್ತವೆ, ನಮಗೆ ಸ್ವಾತಂತ್ರ್ಯ ಸಿಕ್ಕಿ ಆ ಒಂದು ಸಮಯದಲ್ಲಿ ಇಡೀ ವಿಶ್ವದಲ್ಲೇ ನಮ್ಮ ಭಾರತ ಅಗ್ರಸ್ಥಾನದಲ್ಲಿ ಇರಬೇಕಂತ ಕನಸು ಹೊತ್ಕೊಂಡಿದ್ದಾರೆ. ಅದರಂತೆ ಇವತ್ತು ತಾವು ನೋಡ್ಬೋದು, ಇಡೀ ವಿಶ್ವದಲ್ಲೇ ಇವತ್ತಿನ ಎಕಾನಮಿ ನೋಡಿದ್ರೆ ನಮ್ಮ 4ನೇ ಸ್ಥಾನದಲ್ಲಿ, ಕೆಲವೇ ದಿನಗಳು 3ನೇ ಸ್ಥಾನದಲ್ಲಿ ಕೂಡ, ಕೆಲವೇ ಇದರಲ್ಲಿ 3ನೇ ಸ್ಥಾನಕ್ಕೆ ಬರೋದ್ರೊಳಗೆ ಯಾವ ಸಂಶಯ ಇಲ್ಲ. ಅದರ ಹಾಗೆ ಇವತ್ತೇನು ಇಡೀ ಭಾರತ ದೇಶದ ಜನರು ಇವತ್ತೆಲ್ಲ ಕಡೆ ತಾವು ನೋಡ್ಬೋದು, ಇವತ್ತು ಏನು ಮೋದಿಯವರ ಒಂದು ನಾಯಕತ್ವ ಬಂದಮೇಲೆ ಎಲ್ಲ ಕಡೆ ಎಲ್ಲ ರಾಜ್ಯಗಳಲ್ಲಿ ಕೂಡ ನಿಮ್ಗೆ ಗೊತ್ತು ಭಾರತೀಯ ಜನತಾ ಪಕ್ಷ ಚುಕ್ಕಾಣಿ ಹಿಡಿಯೋದ್ರಲ್ಲಿ ಯಶಸ್ವಿ ಆಗ್ತಾ ಇದೆ. ಹೌದು ಸರ್, ಗ್ರೇಟ್. ಮೊನ್ನೆನೂ ಕೂಡ ಮಹಾರಾಷ್ಟ್ರ ಹೌದು ಒಂದು ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಕೂಡ ಎಷ್ಟೋ ವರ್ಷಗಳಿಂದ ಬೇರೆ ಪಕ್ಷ ಆಡಳಿತದಾಗಿದ್ದಾಗ, ಆದರೆ ಈ ಒಂದು ಅಭಿವೃದ್ಧಿ ಕಾರ್ಯಗಳು ಹಾಗೂ ಒಂದು ನಾಯಕತ್ವ, ಮೋದಿಯವರ ನಾಯಕತ್ವ ನೋಡಿ ಇವತ್ತು ಅಲ್ಲೂ ಕೂಡ ನಮ್ಮ ಕೋಲಿಷನ್ ಏನಿದೆ, ಇವತ್ತು ಶಿವಸೇನಾ ಸರಿ, ಅಲ್ಲೂ ಕೂಡ ಇವತ್ತು ಜನರು ಆಶೀರ್ವಾದ ಮಾಡಿ ಮುಂಬೈ ಮಹಾನಗರ ಪಾಲಿಕೆಯಲ್ಲಿ ಕೂಡ ನಾವು ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ಜೆಂಡ ಹಾರಿಸ್ತಾ ಇದೆ ಇವತ್ತೇ. ಗ್ರೇಟ್ ಸರ್. ಅಂದರೆ ಸರ್ ಅವರು ಏನು ಹೇಳಿದರು, ಶ್ರೀ ನಮ್ಮ ದೇಶದ ಪ್ರಧಾನಮಂತ್ರಿಗಳಾಗಿರುವ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರ ಕನಸು ಬರುವ ಶತಮಾನ ಯಾವಾಗ ನಮ್ಮದು ಮುಗಿತೆ, ಸ್ವಾತಂತ್ರ್ಯ ಸಿಕ್ಕಿ ಅಲ್ಲಿಂದ ತನಕ ನಾವು ಎಲ್ಲರೂ ಕಲ್ತಿ ಇದು ಒಂದು ಬಡತನ ನಿರ್ಮೂಲನೆ, ವಿಕಸಿತ ಭಾರತ ಅಂತ ಏನು ಅವ್ರ ಕನಸಿದೆ ಶ್ರೀ ನರೇಂದ್ರ ಮೋದಿಜಿ ಅವ್ರದ್ದು ಕನಸು ಸರ್. ನಾವು ಕೂಡ ಅವ್ರದೇ ಕನಸು ನೋಡಿ ಸರ್ ನಾವು ಹೆಜ್ಜೆಯನ್ನು ಮುಂದಿಟ್ಟಿದ್ದೇವೆ. ಸೊ ಇವತ್ತಿಂದು ಮಿಷನ್ ಸರ್ ನಾವು ಸ್ಟಾರ್ಟ್ ಮಾಡೋಣ. ಮೊದಲನೇ ಪ್ರಶ್ನೆ ಇದೆ ಸರ್ ನಮ್ಮದು, ಇತ್ತೀಚಿನ ಯುವ ಪೀಳಿಗೆಯಲ್ಲಿ ನಿರುದ್ಯೋಗವು ಪ್ರಮುಖ ಸಮಸ್ಯೆವಾಗಿದೆ, ಇದಕ್ಕೆ ನಿಮ್ಮ ಅನಿಸಿಕೆ ಏನು ಸರ್? ಇವತ್ತು ನಿರುದ್ಯೋಗ ಸಮಸ್ಯೆ ಇಡೀ ಎಲ್ಲ ಕಡೆಯೂ ಕೂಡ ಇದೆ. ಆದರೆ ಈಗಿನ ದಿನಗಳಲ್ಲಿ ಇವತ್ತು ಸರ್ಕಾರದ ಒಂದು ಯೋಜನೆಗಳನ್ನು ತಲುಪಿಸುವಂಥ ಕಾರ್ಯ ಆಗಬೇಕು. ಮತ್ತು ಇವತ್ತು ಏನು ಯುವಕರು ಇದ್ದಾರೆ, ಹೌದು ಸರ್, ಅವರು ಒಂದು ಶಿಕ್ಷಣ ಪಡ್ಕೋಬೇಕು. ಇವತ್ತು ಉದ್ಯೋಗ ನಮಗೆ ಸಿಗಬೇಕಂತಂದರೆ ಶಿಕ್ಷಣ ಬಹಳ ಪ್ರಮುಖವಾದಂಥ ವಿಷಯ ಇದೆ. ಗೊತ್ತಾ, ಆ ಒಂದು ಒಳ್ಳೆ ಶಿಕ್ಷಣ ಪಡ್ಕೊಂಡು ಒಳ್ಳೆ ಡಿಗ್ರಿ ತಗೊಂಡು ಇವತ್ತು ಉದ್ಯೋಗ ಕಲ್ಪಿಸುವಂಥ ಕಾರ್ಯ ಎಲ್ಲ ಕಡೆ ಕೂಡ ತಾವು ನೋಡ್ತಾ ಇದ್ದೀರಿ, ಎಲ್ಲ ಕಡೆ ಕೂಡ ಆಗ್ತಾ ಇದೆ. ಆದರೆ ಈ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕೂಡ ಏನು ನಿರುದ್ಯೋಗದ ಸಮಸ್ಯೆ ಇಲ್ಲೂ ಇದೆ. ನಾನು ಕೂಡ ಶಾಸಕನಾಗಿದ್ದ ಮೇಲೆ ಸರ್ಕಾರದಾಗ ಉತ್ತರ ಕರ್ನಾಟಕ ಬಗ್ಗೆ ಮಾತಾಡಿದಾಗ ಇಲ್ಲೂ ಕೂಡ ಯುವಕರುಗಳೇ ಹೋಗಿ ಬೇರೆ ರಾಜ್ಯಗಳಿಗೆ ಹೋಗಿ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ನಮ್ಮ ಕ್ಷೇತ್ರ, ನಮ್ಮ ಜಿಲ್ಲೆಯಲ್ಲೇ ಯುವಕರಿಗೆ, ವಿದ್ಯಾವಂತರಿಗೆ, ಶೈಕ್ಷಣಿಕತೆ ಹೊಂದಿದವರಿಗೆ ಅವರಿಗೆ ಉದ್ಯೋಗ ಇಲ್ಲೇ ಸೃಷ್ಟಿ ಮಾಡಬೇಕಂತಂದರೆ ಬೇರೆ ಬೇರೆ ಯೋಜನೆಗಳನ್ನು ಇಲ್ಲೂ ಕೂಡ ತರಿಸೋಂತಕ್ಕ ಆಗಬೇಕು. ಅವಾಗ ಮಾತ್ರ ಇದು ನಾವು ನಿರ್ಮೂಲನೆ ಮಾಡ್ಲಿಕ್ಕೆ ಸಾಧ್ಯ ಇದೆ. ಇವತ್ತು ಒಬ್ಬರೇ ಯಾವುದೇ ಕೆಲಸ ಮಾಡಿದ್ರು ಕೂಡ ಆಗಲ್ಲ, ಎಲ್ಲರೂ ಶ್ರಮ ವಹಿಸಿ, ಇವತ್ತು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೇಕು, ನಾವಿರ್ಬೋದು, ಬೇರೆಯವರು ಕೂಡ ಇದ್ದಾಗ ಎಲ್ಲರೂ ಒಗ್ಗೂಡಿ ಕೆಲಸ ಮಾಡಿದಾಗ ಮಾತ್ರ ಇವತ್ತು ನಮ್ಮ ಯುವಕರಿಗೆ ನ್ಯಾಯ ಕೊಡಿಸುವಂತ ಕೆಲಸ ಆಗ್ತದೆ. ಇವತ್ತು ರೈಟ್ ಸರ್, ಗ್ರೇಟ್ ಸ್ನೇಹಿತರೆ. ಉತ್ತಮ ಪ್ರಶ್ನೆಗೆ ಅತ್ಯುತ್ತಮವಾದ ಉತ್ತರವನ್ನು ಡಾಕ್ಟರ್ ಸಿದ್ದು ಪಾಟೀಲ್ ಸರ್ ಅವರು ಕೊಟ್ಟಿದ್ದಾರೆ. ಸೊ ಎರಡನೇದು ಪ್ರಶ್ನೆ ಸರ್, ಪದವಿ ಡಿಗ್ರಿ ಮುಗಿದ ನಂತರವೂ ಜನರು ಏಕೆ ಸ್ವಂತ ವ್ಯವಹಾರ ಬಿಸ್ನೆಸ್ ಪ್ರಾರಂಭಿಸದೆ ಸರ್ಕಾರಿ ನೌಕರಿಯನ್ನೇ ಬಯಸುತ್ತಾರೆ ಸರ್? ಈಗ ನೋಡಿ, ಬಹಳಷ್ಟು ಜನರು ಕೂಡ ಸರ್ಕಾರಿ ನೌಕರದ ಆಗ್ಬೇಕಂತ ಬೈಕ್ ಇರುತ್ತೆ ಎಲ್ಲ ತಾಯಿ ತಂದೆದವರಿಗೆ. ಅಂದರೆ ಬಿಲೋ ಪವರ್ಟಿ ಲೈನು, ಮಿಡಿಲ್ ಕ್ಲಾಸ್ದವರಿಗೆ ಎಲ್ಲರಿಗೆ ಏನಿರುತ್ತೆ, ನಾವು ಸರ್ಕಾರಿ ಕೆಲಸಕ್ಕೆ ಹೋಗ್ತಂತಂದ್ರೆ ನಮ್ಗೆ ತಿಂಗಳಿಗೆ ಸಂಬಳ ಬರುತ್ತೆ. ಮತ್ತು ಜನರು ಇವತ್ತು ಅನೇಕ ಜನರು ಕೂಡ ಇದ್ದಾರೆ, ಇವತ್ತು ತಮ್ಮ ಗ್ರ್ಯಾಜುಯೇಟ್ಸ್ ಆಗಿ ಉದ್ಯೋಗದಲ್ಲಿ ಕೂಡ ಭಾಗವಹಿಸ್ತಿದ್ದಾರೆ, ಉದ್ಯೋಗದಲ್ಲಿ ಕೂಡ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದರಲ್ಲಿ ಮತ್ತು ಬಹಳಷ್ಟು ಯುವಕರು ಕೂಡ ರಾಜಕೀಯ ಕ್ಷೇತ್ರದಲ್ಲೂ ಕೂಡ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ತಾವು ಮೊನ್ನೆ ಕೂಡ ತಾವು ನೋಡಿದಿರಿ, ಇವತ್ತು ದೇಶದ ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿ ಏನು ಮೊನ್ನೆ ಆಯ್ಕೆ ಆದರು ನಮ್ಮ ನಿತಿನ್ ಜಿ ಅವರು. ಅವರು ಕೂಡ ನಮ್ಮ ಯುವಕರೇ. ಅವರು
ಸುಮಾರು 45 ವರ್ಷದಲ್ಲೇ ಈಗ ಗೊತ್ತಾ ರಾಷ್ಟ್ರದ ಒಂದು ಮಟ್ಟದಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಆಗಿದ್ದಾರೆ. ಇದೊಂದು ಹೆಮ್ಮೆದ ವಿಷಯ ಸರ್. ಹೆಮ್ಮೆದ ವಿಷಯ, ನಮ್ಮ ಎಲ್ಲ ಯುವಕರಿಗೆ ಹೆಮ್ಮೆಯ ವಿಷಯ ಇದೆ ಗೊತ್ತಾ. ಯಾಕಂತಂದ್ರೆ ಯುವಕರಿಗೆ ಮಹತ್ವ ಕೊಡೋದು ಬಹಳಷ್ಟು ಇದೆ ಗೊತ್ತಾ. ನಾವು ಯಾವಾಗಲೂ ಕೂಡ ಸಣ್ಣ ಮಕ್ಕಳಿಗೆ ನೋಡಿದಾಗ ಹೇಳ್ತಾ ಇರ್ತೇವು, ನಾಳಿನ ಭವಿಷ್ಯನ ತಾವೆಲ್ಲರೂ ಕೂಡ ಇದ್ರಿ. ಈ ರಾಷ್ಟ್ರ ನಿರ್ಮಾಣಕ್ಕಾಗಿ ಯುವಕರು ಮುಂದ್ಗಡೆ ಬರಬೇಕು, ರಾಷ್ಟ್ರ ನಿರ್ಮಾಣ ಆಗ್ಬೇಕಂತಂದ್ರೆ ಯುವಕರ ಪಾತ್ರ ಬಹಳ ಮುಖ್ಯ ಇದೆ ಅಂತ. ಅದರಂತೆ ಎಲ್ಲ ನಮ್ಮ ಯುವಕ ಮಿತ್ರರು ಎಲ್ಲ ಕ್ಷೇತ್ರಗಳಲ್ಲಿ ಇರಬೇಕು. ಒಂದೇ ಇವತ್ತು ಸರ್ಕಾರಿ ನೌಕರಿ ಅಂತೆ ಅಲ್ಲ, ಉದ್ಯೋಗದಲ್ಲಿರಬೇಕು, ರಾಜಕೀಯದಲ್ಲಿರಬೇಕು, ಸಮಾಜ ಸೇವೆದಲ್ಲಿರಬೇಕು. ಎಲ್ಲ ಫೀಲ್ಡ್ನಲ್ಲಿ ಇದ್ದಾಗ ಮಾತ್ರ ನಾವು ರಾಷ್ಟ್ರ ನಿರ್ಮಾಣಕ್ಕೆ ಮಾಡಕ್ಕೆ ಸಾಧ್ಯ ಆಗುತ್ತೆ ಗೊತ್ತಾ. ಇನ್ನೊಂದು ಹ್ಯಾಬಿ ಇರುತ್ತೆ ಮಂದಿದು. ಗೌರ್ಮೆಂಟ್ ನೌಕರಿ ಇತ್ತಂದ್ರೆ ನಮ್ಗೆ ಸಮಾಜದಲ್ಲಿ ಒಂದು ಒಳ್ಳೇದು ರೆಸ್ಪೆಕ್ಟ್ ಸಿಗುತ್ತೆ, ಪೆನ್ಷನ್ ಸಿಗುತ್ತೆ. ಇದು ಒಂದು ಮೈಂಡ್ ಸೆಟ್ ಕೆಲವೊಬ್ಬರು ಹುಡುಗದು ಇರುತ್ತೆ ಸರ್. ಇದು ಇರುತ್ತೆ. ಈಗ ಯಾರ್ದವ್ರು ಅವ್ರವ್ರ ಮೇಲೆ ಇರುತ್ತೆ. ಕೆಲವು ಜನರಿಗೆ ಏನಿರುತ್ತೆ, ನಾವು ಒಳ್ಳೆ ಶಿಕ್ಷಣ ಪಡ್ಕೊಂಡು ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗಬೇಕು ಅಂತ ಇದೆ, ಮೈಂಡ್ ಹೌಸ್ ಸರ್ ಇರುತ್ತೆ. ಹೌದು. ಈಗ ಒಬ್ರೊಬ್ಬರು ಇದು ಒಳ್ಳೆ ಶಿಕ್ಷಣ ಪಡ್ಕೊಂಡು ರಾಜಕೀಯ ಕ್ಷೇತ್ರದಲ್ಲಿ ಹೋಗ್ಬೇಕಂತ ಬಹಳಷ್ಟು ಜನರು ಅವ್ರವ್ರ ಕನಸುಗಳು ಅಂತ ಹೇಳಿರಿ. ಇವತ್ತ ನಾಳೆ ಏನಿದೆ, ನಮ್ಮ ಭಾರತ ದೇಶ ಪ್ರಜಾತಂತ್ರ ದೇಶ ಇದೆ ಗೊತ್ತಾ. ನಮ್ಮ ಹಾಗಂತ ಒಂದು ರೈಟ್ಸ್ ಇದೆ. ನಾವು ಏನ್ ಬೇಕು ನಮ್ಮ ಮನಸ್ಸಲ್ಲಿ ನಾವು ದೃಢ ನಿರ್ಧಾರ ಮಾಡ್ಕೊಂಡು ಮುಂದೆ ಹೋಗಿ ನಾವು ಕೆಲಸ ಮಾಡಿದಾಗ ಅದು ಯಶಸ್ವಿ ಆಗ್ಲಕ್ಕ ಸಾಧ್ಯ ಆಗುತ್ತೆ. ನಾವು ಸುಮ್ಮನೆ ಕನಸು ಕಟ್ಕೊಂಡು ನಾನು ಇವತ್ತ ಸರ್ಕಾರಿ ಎಂಪ್ಲಾಯ್ ಆಗಬೇಕು, ನಾನು ಒಳ್ಳೆ ಡಿಗ್ರಿ ತೊಗೊಂಡು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ನಾವು ಒಳ್ಳೆ ರಾಜಕಾರಣಿ ಆಗಬೇಕು, ಸುಮ್ಮನೆ ಕನಸು ಹೊತ್ಕೊಂಡು ಮಾಡೋರಾಗಲ್ಲ. ಅದಕ್ಕೆ ನಾವು ಪ್ರಯತ್ನನೂ ಕೂಡ ಮಾಡಬೇಕು, ಹಾರ್ಡ್ ವರ್ಕು ಕೂಡ ಮಾಡಿದಾಗ ಮಾತ್ರ ಸಾಧ್ಯ ಆಗ್ತಾ ಇದೆ ಗೊತ್ತಾ. ಅಸಾಧ್ಯ ಅನ್ನೋದು ಮಾತು ಯಾವುದೂ ಇಲ್ಲ. ಇವತ್ತು ತಾವು ನೋಡ್ಬೋದು, ನಮ್ಮ ನಾಯಕರಂತ ನರೇಂದ್ರ ಮೋದಿಜಿಯವರು ಏನ್ ಮಾಡ್ತಾ ಇದ್ರು, ಅವ್ರು ಮೊದಲ ಚಾಯ್ ಮಾಡ್ತಾ ಇದ್ರು ಅಂತ ಅವರೇ ಹೇಳ್ತಾರೆ. ಚಾಯ್ बनने वाला आज प्रधानमंत्री हुआ तो सिर्फ ये संविधान की वजह से. ಯಾಕಂದ್ರೆ ನಮ್ಮ ಪ್ರಜಾತಂತ್ರ ಡೆಮೋಕ್ರಸಿ ದೇಶ ಇದೆ. ಇವತ್ತು ನಾವು ಏನ್ ಬೇಕಾದ್ರೂ ಕೂಡ ಆಗಬಹುದು. ಒಂದು ಒಳ್ಳೆ ಉದಾಹರಣೆ ಇದೆ ಗೊತ್ತಾ. ಇವತ್ತು ದೇಶದ ಪ್ರಧಾನಮಂತ್ರಿ ಗೊತ್ತಾ, ರಾಷ್ಟ್ರಪತಿ ಯಾರಿದ್ದಾರ, ಒಂದು ಬುಡುಕಟ್ಟ ಜನರ ಒಂದು ಮಹಿಳೆ, ಬುಡುಕಟ್ಟ ಜನರ ಒಂದು ಮಹಿಳೆ ಇವತ್ತ ದೇಶದ ರಾಷ್ಟ್ರಪತಿ ಆಗಿದ್ದಾರೆ. ಯಾವುದೋ ಅಸಾಧ್ಯ ಆಗಿತ್ತ ಮಾತು ಯಾವುದೂ ಇಲ್ಲ, ಎಲ್ಲನೂ ಕೂಡ ಸಾಧ್ಯ ಇದೆ. ಆದರೆ ನಮ್ಮ ಪರಿಶ್ರಮ ಬಹಳ ಮುಖ್ಯ ಆದಂಥ ವಿಷಯ ಇದೆ. ಅದಕ್ಕಾಗಿ ನಾ ಎಲ್ಲ ಯುವಕರಿಗೆ ಯಾವಾಗಲೂ ಕೂಡ ಅದೇ ಹೇಳ್ತಿದ್ದೀನಿ, ನಾವು ಯಾವಾಗಲೂ ಕೂಡ ನೆಗೆಟಿವ್ ಥಾಟ್ಸ್ ಇಟ್ಕೊಳ್ಳಕ್ಕೆ ಹೋಗ್ಬೇಡ್ರಿ, ನೆಗೆಟಿವ್ ಥಿಂಕಿಂಗ್ ಇಟ್ಕೊಳ್ಳಕ್ಕೆ ಹೋಗ್ಬೇಡ್ರಿ. ಬಿ ಪಾಸಿಟಿವ್. ಯಾಕಂದ್ರೆ ನಾವು ಪಾಸಿಟಿವ್ ಇಟ್ಕೊಂಡು ಹೋದಾಗೆ ಮಾತ್ರ ನಾವು ಮುಂದೆ ಯಶಸ್ವಿ ಆಗಕ್ಕೆ ಕಾರಣ ಆಗ್ತಾ ಇದೆ. ಇವತ್ತು ನನ್ನ ಕ್ಷೇತ್ರದಲ್ಲಿ ಕೂಡ ಬಹಳಷ್ಟು ಜನರು ಚುನಾವಣೆ ಪೂರ್ವದಲ್ಲಿ ಹೇಳ್ತಾ ಇದ್ರು, ಏನು ನಿಮ್ಮ ಪೊಸಿಷನ್ದವರು ಬಹಳ ಸ್ಟ್ರಾಂಗ್ ಇದ್ದಾರ, ಅವ್ರ ಬಳಿ ಇಷ್ಟು ವರ್ಷದಿಂದ ಹಿಡಿದು ರಾಜಕೀಯ ಇದೆ, ಅದು ಇದೆ. ಆದರೂ ಕೂಡ ಇವತ್ತು ಜನರ ವಿಶ್ವಾಸ ಇತ್ತು, ನನಗೊಂದು ಪಾಸಿಟಿವ್ ಥಾಟ್ಸ್ ಇತ್ತು. ನಾನೇನು ಗೊತ್ತಾ ಕಾರ್ಯ ಮಾಡ್ತಾ ಇದ್ದೀನಿ, ನನಗೆ ಜನರು ಕೈ ಬೀಳಲ್ಲ, ಜನರು ಹೆಂಗನೂ ಆಶೀರ್ವಾದ ಮಾಡ್ತಾರಂತ ನನಗೆ 100% ಕಾನ್ಫಿಡೆನ್ಸ್ ಇತ್ತು, ಪಾಸಿಟಿವ್ ಥಾಟ್ಸ್ ಇತ್ತು. ಅದು ಅನುಗುಣವಾಗಿ ಗೊತ್ತು ನನ್ನ ಕ್ಷೇತ್ರದ ಶಾಸಕನಾಗಿದ್ದೇನೆ. ನಾನು ಅಲ್ಲೇ ನೆಗೆಟಿವ್ ಹಾಕೊಂಡೆ, ನಾನು ಹಿಂಗೆ ಹೆಂಗೆ ಎಲೆಕ್ಷನ್ ಮಾಡಬೇಕು, ನಾವು ಇವ್ರ ಎದುರು ಹೆಂಗೆ ಹೋಗ್ಬೇಕು, ನಾನು ಹಂಗೆ ಮಾಡಬೇಕು ಅಂತಂದರೆ ನಾನು ಯಾವುದು ಕೂಡ ಮಾಡಕ್ಕೆ ಸಾಧ್ಯ ಆಗ್ತಾ ಇದ್ದಿಲ್ಲ. ರೈಟ್ ಸರ್. ಗ್ರೇಟ್ ಸ್ನೇಹಿತರೆ, ನೋಡಿರ್ಬೋದು ಸರ್ ಅವರು ಎಷ್ಟು ಒಂದು ಉತ್ತಮವಾದ ಇದು ಒಂದು ಪ್ರಶ್ನೆಗೆ ಅತ್ಯುತ್ತಮವಾದ ಉತ್ತರ ನೀಡಿ. ಸ್ನೇಹಿತರೆ, ಸರ್ ಅವ್ರದ್ದು ಹೇಳೋದು ಉದ್ದೇಶ ಏನಪ್ಪಾ ಅಂತಂದ್ರೆ, ಕೋಶಿಶ್ ಕರ್ನೆ ವಾಲೋಂ ಕಿ ಕಭಿ ಹಾರ್ ನಹೀ ಹೋತಿ. ಸರ್ ಅವರು ಗ್ರೇಟ್ ಇಲ್ಲೇ ಎಕ್ಸಾಂಪಲ್ ಕೂತಿದ್ದಾರೆ. ಇವ್ರ ಮುಂದೆ ಬಹಳಷ್ಟು ಸೀನಿಯರ್ ಲೀಡರ್ ಇದ್ದರೂ ಕೂಡ ಇವ್ರಿಗೆ ಸರ್ ಅವ್ರಿಗೆ ಹೇಳಿದ್ರು ಕೂಡ ಇವರು ತನ್ನ ಮೇಲೆ ಕಾನ್ಫಿಡೆಂಟ್ ಅಂದರೆ ವಿಶ್ವಾಸ ಇಟ್ಕೊಂಡು ಈ ಒಂದು ಎಲೆಕ್ಷನ್ನಲ್ಲಿ ಸ್ಪರ್ಧೆಯಾಗಿ ಇವತ್ತು ಹುಮ್ನಾಬಾದ್ ತಾಲೂಕಿನ ಪ್ರೆಸೆಂಟ್ ಹಾಲಿ ಶಾಸಕರಾಗಿ ಇವತ್ತು ನಮ್ಮ ಜೊತೆಯಲ್ಲಿ ಕೂತಿದ್ದಾರೆ ಸ್ನೇಹಿತರೆ. ಇವರಿಗೆ ಒಂದ್ಸಲ ನಮ್ಮ ಕಡೆಯಿಂದ ಗ್ರೇಟ್ ಚಪ್ಪಾಳೆ ಸ್ನೇಹಿತರೆ. ಸೊ ನಮ್ದು ಸರ್ ಮೂರನೇದು ಪ್ರಶ್ನೆ, ಪಾವರ್ಟಿ ಫ್ರೀ ಇಂಡಿಯಾದು. ನಮ್ಮ ದೇಶದಲ್ಲಿ ಮಹಿಳೆಯರನ್ನು ನಾರಿ ಶಕ್ತಿ ಎಂದು ಕರೆಯುತ್ತೇವೆ, ಆದರೆ ಅವರಿಗೆ ಇನ್ನೂ ಸಂಪೂರ್ಣ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಈ ಕುರಿತು ನಿಮ್ಮ ಅಭಿಪ್ರಾಯ ಏನು ಸರ್? ಆ ಥರ ಏನು ಇಲ್ಲ. ಈಗ ತಾವೆಲ್ಲ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ನೋಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಕೂಡ ಇವತ್ತು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ಇವತ್ತೇನು ನಮ್ಮ ಇಂಡಿಯನ್ ಏರ್ ಫೋರ್ಸ್ ಇದೆ, ಅದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೆಲಸ ಮಾಡಿರೋದು ಇವತ್ತು ನಮ್ಮ ಲೇಡೀಸ್ ಇದ್ದಾರೆ, ಮಹಿಳೆಯರಿದ್ದಾರೆ. ಇವತ್ತು ಎಲ್ಲರಿಗೂ ರೈಟ್ಸ್ ಇದೆ. ಎಲ್ಲರಿಗೂ ಗೊತ್ತಾ, ಪುರುಷರಿರಲಿ ಮಹಿಳೆಯರಿರಲಿ ಎಲ್ಲರಿಗೂ ಕೂಡ ರೈಟ್ಸ್ ಇದೆ. ಇವತ್ತು ನಾವು ಪುರುಷರೇ ಕೆಲಸ ಮಾಡಬೇಕು, ಮಹಿಳೆಯರು ಮಾಡಬಾರ್ದು ಅಂತ ಎಲ್ಲೂ ಕೂಡ ಇಲ್ಲ. ಈಗಾಗಲೇ ತಾವು ನೋಡಿ 33% ರಿಸರ್ವೇಶನ್ ಕೂಡ ಆಗ್ತಾ ಇದೆ. 33%ನಲ್ಲಿ 3 MLA ಇದ್ದು ಅಂತಂದ್ರೆ 2 ಪುರುಷರಿರ್ತಾರ, ಒಬ್ರು ಮಹಿಳೆ ಇರ್ತಾರ. ಯಾಕಂದ್ರೆ ಅವರಿಗೂ ಕೂಡ ಆದಂತ ಒಂದು ಸ್ವಾತಂತ್ರ್ಯ ಇದೆ. ಅದಕ್ಕಾಗಿ ಇದೆಲ್ಲನೂ ಕೂಡ
ಸರ್ಕಾರ, ಕೇಂದ್ರ ಸರ್ಕಾರ ಈ ಯೋಜನೆಯನ್ನು ರೂಪಿಸಿ ಮಾಡ್ತಾ ಇದ್ದಾರೆ ಇವತ್ತು. ಯಾಕೆ ಮಹಿಳೆಯರಿಗೂ ಕೂಡ ಅವರು ಕೂಡ ಎದುರಿನಲ್ಲಿ ಕಮ್ಮಿ ಇಲ್ಲ. ಹೌದು ಸರ್. ಅವರು ಕೂಡ ಈಗ ಗೊತ್ತಾ ಯಾವುದೇ ಕ್ಷೇತ್ರದಲ್ಲಿ ತಗೊಳ್ರಿ ತಾವು, ಹಾಂ ಸರ್. ಈಗ ಗೊತ್ತಾ ಶಿಕ್ಷಣ ಕ್ಷೇತ್ರದಲ್ಲಿ ತಗೊಳ್ಳಿ, ಹೌದು ಸರ್. ಮತ್ತೆ ನಮ್ಮ ಪಾಲಿಟಿಕ್ಸ್ನಲ್ಲಿ ತಗೊಳ್ಳಿ, ಸ್ಪೋರ್ಟ್ಸ್ನಲ್ಲಿ ತಗೊಳ್ಳಿ, ಅವರು ನಮ್ಗಿಂತ ಯಾವುದೂ ಕೂಡ ಕಮ್ಮಿನೇ ಇಲ್ಲ. ಸ್ಟಡೀಸ್ನಲ್ಲಿ ತೆಗೆದು ನೋಡಿ, ಆಲ್ ಓವರ್ ಇಂಡಿಯಾ ಪುರುಷರಕ್ಕಿಂತ ಒಂದು ಸ್ಟೆಪ್ಸು ಮಹಿಳೆಯರೇ ಮುಂದ್ಗಡೆ ಇದ್ದಾರೆ ಗೊತ್ತಾ. ಶಿಕ್ಷಣ ಕ್ಷೇತ್ರದಲ್ಲಿ ತಾವು ಎಲ್ಲೂ ಕೂಡ ನೋಡಿ ಗೊತ್ತಾ, ಹಾಂ ಸರ್. ಇವತ್ತ ನಮ್ಮ ಕರ್ನಾಟಕದಲ್ಲೇ ಹಾಂ ಸರ್. PUC 10th ರಿಸಲ್ಟ್ ಬಂದಾಗ ತಾವು ನೋಡ್ಬೋದು ಇದರಲ್ಲಿ ಟಾಪರ್ಸ್ ಯಾರು ಹೆಚ್ಚಿಗೆ ಬರ್ತಾರ ಅಂತ. ಹಾಂ ಸರ್. ಅದರಲ್ಲಿ ಇವತ್ತು ನಮ್ಮ ಮಹಿಳೆಯರು ಕೂಡ ಅದರಲ್ಲಿ ಟಾಪರ್ಸ್ ಬಹಳಷ್ಟು ಜನರು ಬರ್ತಾ ಇದ್ದಾರೆ. ರೈಟ್ ಸರ್. ಅದು ಏನು ಹೀಗೆ ಇದೆ ಅಂತಂತಂದ್ರೆ, ಏನು ನಮ್ಮ ಹಳ್ಳಿಗಳಲ್ಲಿ, ರೈಟ್ ಸರ್, ಹಳ್ಳಿಗಳಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ನಮ್ಮೆಲ್ಲ ತಾಯಿಂದಿರು ಅಕ್ಕ ತಂಗಿಯರು ಬಹಳ ಸೌಮ್ಯ ಸ್ವಭಾವದವರು. ಹೌದು ಸರ್, ಹೌದು. ಬಹಳ ಸೌಮ್ಯ ಸ್ವಭಾವದವರು. ನಾವು ಹೊರಗೆ ಹೋಗಿ ಇದು ಮಾಡಿದೆ ಅಂತಂದ್ರೆ ಯಾರು ಏನಂತಾರೋ, ಈ ಥರ ಒಂದು ಪದ್ಧತಿ ಮೊದಲಿಂದ ಹಿಡಿದು ಕೂಡ ಬರ್ತಾ ಇದೆ. ನಾನು ಯಾವಾಗಲೂ ಕೂಡ ಹಳ್ಳಿಗಳಲ್ಲಿ ಹೋದಾಗ ಎಲ್ಲ ತಾಯಿಂದರು ಇದ್ದಾಗ ತಾವು ಕೂಡ ಎದ್ದೇಳಿ ತಾವು ಕೂಡ ಕೆಲಸ ಮಾಡಬಹುದು. ತಮಗೆ ಮನೆಗೆ ಇಟ್ಟೇ ಕೆಲಸಕ್ಕಂತ ಸೀಮಿತ ಇಲ್ಲ, ತಾವು ಯಾವುದ್ರೊಳಗೂ ಕೂಡ ಕಮ್ಮಿ ಇಲ್ಲ. ತಾವು ಎಲ್ಲದರಲ್ಲಿ ಕೂಡ ರಾಜಕೀಯ ಕ್ಷೇತ್ರದಲ್ಲಿ ಬರ್ರಿ, ಹೊರಗಡೆ ಕೆಲಸ ಮಾಡಕ್ಕ ಅದಕ್ಕೂ ಕೂಡ ತಾವು ಬರ್ಬೋದು. ಎಲ್ಲದಕ್ಕೆ ಬಂದಾಗ ಅವಾಗ ಮಾತ್ರ ರಾಷ್ಟ್ರ ಕಟ್ಲಕ್ಕ ಸಾಧ್ಯ ಆಗುತ್ತೆ. ಇವತ್ತು ನಾವು ಪುರುಷರೇ ಎಲ್ಲಾನು ಮಾಡ್ಬೇಕಂತ ಆಗಲ್ಲ. ಇವತ್ತು ಎಲ್ಲರೂ ಕೈ ಜೋಡಿಸಿದಾಗ ಮಾತ್ರ ರಾಷ್ಟ್ರ ನಿರ್ಮಾಣ ಮಾಡ್ಲಕ್ಕ ಸಾಧ್ಯ ಇದೆ ಇವತ್ತು. ರೈಟ್ ಸರ್, ಗ್ರೇಟ್ ಸರ್. ಮೂರನೇ ಪ್ರಶ್ನೆಗೂ ಬಹಳ ಒಳ್ಳೆಯದು ಉತ್ತರ ಕೊಟ್ಟಿದ್ದೀರಿ ಸರ್. ನಾಲ್ಕನೇದು ಪ್ರಶ್ನೆ ಸರ್, ನಮ್ಮ ದೇಶವು ಹಳ್ಳಿಗಳಿಂದ ಕೂಡಿದೆ. ಹಳ್ಳಿಗಳ ಮೂಲಕ ಸ್ವಚ್ಛ ಮತ್ತು ಸ್ವಸ್ಥ ಭಾರತ ನಿರ್ಮಾಣದತ್ತ ನಾವು ಯಾವ ರೀತಿ ಮುಂದುವರಿಯಬಹುದು? ನಿಮ್ಮ ಅಭಿಪ್ರಾಯ ಏನು ಸರ್ ಇದ್ರ ಬಗ್ಗೆ? ಈಗ ನೋಡಿ, ಕೇಂದ್ರ ಸರ್ಕಾರದ ಅನೇಕ ಯೋಜನೆಗಳನ್ನು ಸ್ವಚ್ಛತೆ ಬಗ್ಗೆ ಹೌದು ಸರ್ ಬರ್ತಾ ಇದೆ. ಅದನ್ನು ನಾವು ಹಳ್ಳಿಗಳಲ್ಲಿ ಪಂಚಾಯತ್ನಲ್ಲಿ ಕೂಡ ಅದನ್ನು ಆ ಯೋಜನೆಗಳನ್ನು ನಾವು ಈಗ ನೋಡ್ಸ್ಕೋಬೇಕು. ಈ ನರೇಗಾ ಒಂದು ಯೋಜನೆ ಇತ್ತು, ಇವತ್ತು ಜಿ ರಾಮ್ಜಿ ಆ ಒಂದು ಯೋಜನೆ ಆಗಿದೆ. ಸ್ವಚ್ಛ ಭಾರತ್ ಮಿಷನ್ ಇರ್ಬೋದು, ಅನೇಕ ಯೋಜನೆಗಳನ್ನು ಇವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಹಳ್ಳಿಗಳ ಅಭಿವೃದ್ಧಿಗಾಗಿ ಇವತ್ತು ಅನೇಕ ಫಂಡ್ಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಅದನ್ನು ನಾವು ಉಪಯೋಗಿಸ್ಕೋಬೇಕು. ಎಲ್ಲನೂ ಕೂಡ ಉಪಯೋಗಿಸಿದಾಗ ಮಾತ್ರ ನಮ್ಮ ಹಳ್ಳಿಗಳನ್ನು ಕೂಡ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಇದೆ ಗೊತ್ತಾ. ಅದರಂತೆ ಇವತ್ತು ತಾವು ಎಲ್ಲ ಕಡೆ ನೋಡಿ ಗೊತ್ತಾ, ಎಲ್ಲರೂ ಕೂಡ ಏನು ಗ್ರಾಮ ಪಂಚಾಯತಿಗೆ ಇವತ್ತು ಅಧಿಕಾರ ಪವರ್ ಕೊಟ್ಟಿದ್ದಾರೆ. ಹೌದು ಸರ್. ಅವರಿಗೆ ಆದಂಥ ಒಂದು ಇಂಡಿಪೆಂಡೆಂಟ್ ಪವರ್ ಇದೆ ಗೊತ್ತಾ. ಅವ್ರು ಯಾರ್ದು ಕೂಡ ಏನೋ ಪರ್ಮಿಷನ್ ತಗೊಂಬಲ್ಲನಿಗೆ ಅವರಿಗೆ ಚೆಕ್ ಡ್ರಾ ಮಾಡೋದಿರ್ಬೋದು, ಕೆಲಸಗಳು ಇಡುವಂಥ ಕಾರ್ಯನೂ ಬಿಲೋ 3 lakhs rupees ಇಡುವಂಥ ಕಾರ್ಯನೂ ಕೂಡ ನಮ್ಮ ಗ್ರಾಮ ಪಂಚಾಯತ್ನಲ್ಲಿ ಇದೆ. ಎಲ್ಲ ಕಡೆ ನಮ್ಮ ಕಡೆ ಬಹಳಷ್ಟು ಹಳ್ಳಿಗಳು ಕೂಡ ಒಳ್ಳೆ ರೀತಿಯಿಂದ ಡೆವಲಪ್ ಆಗ್ತಾ ಇದೆ. ಜನರು ಕೂಡ ಇವತ್ತು ಮೊದಲು ಏನು ಕೇಳ್ತಾ ಇದ್ದಿಲ್ಲ ನಮ್ಮ ರಾಜಕೀಯದವರಿಗೆ. ಇವತ್ತ ನಾವು ಎಲ್ಲೇ ಹೋದ್ರು ಕೂಡ ಇವತ್ತ ಹೆಣ್ಮಕ್ಳು ಇರ್ಬೋದು, ಗಂಡಸು ಮಕ್ಕಳು ಇರ್ಬೋದು, ನಮಗೆ ನಿಂದ್ರಿಸಿ ಕೇಳೋತಂತ ಕೆಲಸ ಆಗ್ತಾ ಇದೆ. ಅದು ಯಾವಾಗ ಆಗುತ್ತೆ ಅಲ್ಲ, ಅವಾಗ ಆಟೋಮೆಟಿಕ್ ಡೆವಲಪ್ಮೆಂಟ್ ಆಗುತ್ತೆ. ನಮ್ಮ ರಾಜಕೀಯದವರಿಗೆ ಅವರು ಚುನಾಯಿತ ಮಾಡಿ ನಮಗೆ ಅವ್ರು ಕ್ವಶನ್ನೇ ಮಾಡಿಲ್ಲ, ನಮಗೆ ಯಾವುದೂ ಹೇಳಿಲ್ಲ ಅಂತಂದ್ರೆ ಅದು ಆಗ್ಲಕ್ಕೆ ಸಾಧ್ಯ ಇಲ್ಲ. ಆದರೆ ಪ್ರತಿಯೊಬ್ಬರಿಗ ಒಂದು ಹಕ್ಕಿದೆ, ಯಾರಿಗೂ ಕೂಡ ಕ್ವಶನ್ ಮಾಡೋಂಥ ಹಕ್ಕಿದೆ. ಇದು ಆ ಒಂದು ಹಕ್ಕು ಎಲ್ಲ ಕಡೆನೂ ಕೂಡ ಆಗ್ಬೇಕದು, ಅವಾಗ ಮಾತ್ರ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಇದೆ. ಹೌದು ಸರ್, ಗ್ರೇಟ್ ಸರ್. 5ನೇ ಪ್ರಶ್ನೆ ಸರ್, ಈ ಒಂದು ಮಿಷನ್ ಪಾವರ್ಟಿ ಫ್ರೀ ಇಂಡಿಯಾದು ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರು November 1, 2025 ರಾಜ್ಯವನ್ನೇ ನಮ್ಮದು ಬಡತನ ಮುಕ್ತವಾಯಿತಂತ ಘೋಷಣೆ ಮಾಡಿದರು. ಆದರೆ ನಮ್ಮ ರಾಜ್ಯವನ್ನು ನಾವು ಬಡತನ ನಿರ್ಮೂಲನೆ ಹೇಗೆ ಮಾಡಬಹುದು? ಈಗಾಗಲೇ ನಮ್ಮ ರಾಜ್ಯನೂ ಕೂಡ ಇಡೀ ದೇಶದಲ್ಲೇ GDP ನಲ್ಲಿ ಇದೆ ಸರ್. GDP ನಲ್ಲಿ ಇದೆ. ಹೌದು ಸರ್, ತಾವೆಲ್ಲ ಕೂಡ ನೋಡ್ಬೋದು. ಇವತ್ತು GDP ನಲ್ಲಿ ಎಲ್ಲ ಒಂದು ಸಾಫ್ಟ್ವೇರ್ ಇದ್ರನ್ನಲ್ರ ಇಡೀ ವಿಶ್ವದಲ್ಲೇ ಕೂಡ ನಮ್ಮ ಬೆಂಗಳೂರು ಒಂದು ಸ್ಥಾನ ಇದೆ. ನಮ್ಮ ರಾಜ್ಯನೂ ಕೂಡ ಯಾವುದೇ ಹಿಂದೆ ಇದೆ ಅಂತ ನಾವು ಹೇಳಕ್ಕಾಗಲ್ಲ. ಯಾಕಂತಂದ್ರೆ ಇಡೀ ವಿಶ್ವವನ್ನೇ ಗಮನ ಸೆಳೆಯುತ್ತಂತ ನಮ್ದು ಏನು ಗೊತ್ತಾ ಸಾಫ್ಟ್ವೇರ್ ಇದು ಇದೆ. ಮೊನ್ನೆನೂ ಕೂಡ ನಮ್ಮ ಪಕ್ಕ ರಾಜ್ಯದಲ್ಲಿ AI ಇದರಲ್ಲಿ ಸುಮಾರು ಲಕ್ಷಗಟ್ಟಲೆ ಗೊತ್ತಾ ಹೊರಗಿನ ದೇಶದವ್ರು ಬಂದು ಹೂಡಿಕೆ ಮಾಡ್ತಾ ಇದ್ದಾರೆ. ನಾವು ಯಾವುದ್ರಲ್ಲಿ ಕೂಡ ಕಮ್ಮಿ ಇಲ್ಲ, ಆದರೆ ಇನ್ನ ನಾವು ಪ್ರೋಗ್ರೆಸ್ ಆಗಬೇಕು. ಈಗ ತಾವು ನೋಡಿ, ನಮ್ಮ ಏನು ಯುವಕರು ಅನೇಕ ಅಮೆರಿಕ ಇರ್ಬೋದು, ಲಂಡನ್ ಇರ್ಬೋದು, ಅಲ್ಲಿ ಎಲ್ಲ ಕಡೆ ಹೋದಾಗ ತಾವು ನೋಡಿ ಭಾರತೀಯರು ಇಷ್ಟು ಜನರು
ಅರುಣ್ ಯಾವುದ್ರಲ್ಲಿ ತಗೊಳ್ರಿ, ಇಸ್ರೋದಲ್ಲಿ ತಗೊಳ್ಳಿ, ಯಾವುದ್ರಲ್ಲೂ ತಗೊಳ್ಳಿ, ನಮ್ಮ ಭಾರತ ದೇಶದಿಂದ ಬಹಳ ಜನರು ಹೋಗಿ ಇವತ್ತು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಹೌದು ಸರ್. ಅದಕ್ಕಾಗಿ ಇವತ್ತು ನಮ್ಮ ಕರ್ನಾಟಕನೂ ಕೂಡ ಯಾವುದು ಕೂಡ ಹಿಂದೆ ಇಲ್ಲ, ಇದನ್ನು ನಾವು ಪ್ರಗತಿಯಲ್ಲಿದೆ ನಮ್ಮ ಕರ್ನಾಟಕ ಒಳ್ಳೆ ರೀತಿಯಿಂದ. ಆದರೆ ಒಂದು ಏನು ನಂದು ಹೇಳೋದು ಅಂತಂದರೆ, ಇವತ್ತು ನಾವು ಕರ್ನಾಟಕ ಮುಂದೆ ನಂಬರ್ 1 ಆಗಬೇಕು ಅಂತಂದರೆ ನಾವು ಶಿಕ್ಷಣ ಕ್ಷೇತ್ರಕ್ಕೆ, ಆರೋಗ್ಯ ಕ್ಷೇತ್ರಕ್ಕೆ ಮತ್ತು ಕೃಷಿಕರಿಗೆ ಒಳ್ಳೆ ಸ್ಕೀಮ್ ಕೊಟ್ಟಿದ್ದ ಮಾತ್ರ ಭಾಳ ಬೇಗನೆ ಮತ್ತೆ ಮುಂದೆ ಹೋಗ್ತದೆ. ಯಾಕಂತಂದರೆ ಮಕ್ಕಳಿಗೆ ಇವತ್ತು ತಾವು ನೋಡಿ ಶಿಕ್ಷಣ ಕೊಡ್ಬೇಕಂತಂದ್ರೆ ಬಹಳ ಕಷ್ಟದ ಸಂಗತಿ ಇದೆ. ಇವತ್ತು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ನಲ್ಲಿ ನಮ್ಮ ಮಕ್ಕಳಿಗೆ ನಾವು ಎಜುಕೇಷನ್ಸ್ ಕೊಡ್ಬೇಕಂತಂದ್ರೆ ಬಹಳ ಕಷ್ಟದ ಸಂಗತಿ ಇದೆ. ಅದಕ್ಕಾಗಿ ಸರ್ಕಾರ ಎಷ್ಟಾಗ್ತೋ ಅಷ್ಟು ನಾವು ಶಿಕ್ಷಣ ಒಂದು ಇದ್ರ ಮ್ಯಾಗ ಒತ್ತು ಕೊಟ್ಟೆವು ಅಂತಂದಾಗ, ಮತ್ತೆ ಏನು ಆರೋಗ್ಯ ಒಂದು ದೃಷ್ಟಿಯಲ್ಲಿ ಇವತ್ತೊಂದು ಪ್ರೈವೇಟ್ ಹಾಸ್ಪಿಟಲ್ನಲ್ಲಿ ಯಾರೋ ಹೋಗಿ ಅಲ್ಲಿ ಟ್ರೀಟ್ಮೆಂಟ್ ತಗೋಬೇಕಂತಂದ್ರೆ ಹೋಗೋದಾಗತ್ತ ಸಾಧ್ಯ ಇದೆ. ಬಡ ಜನರು ಪಾಪ ಬಹಳ ಕಷ್ಟದ ಸಂಗತಿ ಇದೆ. ಅದಕ್ಕಾಗಿ ಇವತ್ತು ಸರ್ಕಾರದಿಂದ ಕೂಡ ಆಯುಷ್ಮಾನ್ ಭಾರತ್ ಅಂತ ಸುಮಾರು 5 ಲಕ್ಷವರೆಗೆ ನಮ್ಮ ಕೇಂದ್ರ ಸರ್ಕಾರದಿಂದ ಇವತ್ತು ಆ ಸ್ಕೀಮ್ ಕೊಡ್ತಾ ಇದೆ. ಅನೇಕ ಬಡ ಜನರಿಗೆ ಕೂಡ ಅದು ಉಪಯೋಗ ಆಗ್ತಾ ಇದೆ. ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಏನು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಾಗ ನಮಗೇನು ಕಲ್ಯಾಣ ಕರ್ನಾಟಕದ ಭಾಗ ಅಭಿವೃದ್ಧಿ ಇದರಿಂದ ದುಡ್ಡು ಬರುತ್ತೆ, ನಮಗೆ ಅದರಲ್ಲಿ 25% ನಾವು ಶಿಕ್ಷಣ ಕ್ಷೇತ್ರಕ್ಕೆ ಕೊಡ್ತಾ ಇದ್ದೇವೆ. ಈಗ ನನಗೆ ಒಂದು 60 ಕೋಟಿ ಬರ್ತಾ ಇದೆ. 60 ಕೋಟಿನಲ್ಲಿ 15 ಕೋಟಿ ನಾವು ಶಿಕ್ಷಣ ಕ್ಷೇತ್ರಕ್ಕೆ ಒತ್ತುವರಿ ಕೊಟ್ಟು ನಾವು ಅಭಿವೃದ್ಧಿ ಶಿಕ್ಷಣಕ್ಕೆ ಒತ್ತು ಕೊಡ್ತಾ ಇದ್ದೇವೆ. 15% ಆರೋಗ್ಯ ಕ್ಷೇತ್ರಕ್ಕೆ ಕೊಡ್ತಾ ಇದ್ದೇವೆ, ಇನ್ಫ್ರಾಸ್ಟ್ರಕ್ಚರ್ಗೆ, ಈ ಥರ ಎಲ್ಲನೂ ಕೂಡ ಆಗ್ತಾ ಇದೆ. ನಾವು ಕೂಡ ಕರ್ನಾಟಕದವ್ರು ಯಾವುದಕ್ಕೂ ಹಿಂದಿಲ್ಲ, ನಾವು ಕೂಡ ಮುಂದೆ ಇದ್ದೇವೆ. ಓಕೆ ಸರ್, ಗ್ರೇಟ್ ಸ್ನೇಹಿತರೆ. ನಮ್ಮ ಕರ್ನಾಟಕವನ್ನು ಯಾರಲ್ಲಿಂದ ಕಡಿಮಲ್ಲ, ನಾವು ಬಹಳ ಮುಂದಿದ್ದೇವೆ. ಸೊ ಈಗ 6ನೇದು ಪ್ರಶ್ನೆ, ರೈತರನ್ನು ದೇಶದ ಬೆನ್ನೆಲುಬು ಎನ್ನುತ್ತಾರೆ, ಆದರೆ ಅವರಿಗೆ ತಮ್ಮ ಬೆಳೆಗೆ ಸರಿಯಾದ ಬೆಲೆ ರೇಟ್ ಸಿಗುತ್ತಿರಲಿಲ್ಲ ಹಾಗೂ ಅವರ ಕುಟುಂಬಗಳಿಗೆ ಉತ್ತಮ ಜೀವನವಿಲ್ಲ. ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು ಸರ್? ನೋಡಿ, ಯಾವಾಗಲೂ ಕೂಡ ರೈತನೇ ಸಂಕಷ್ಟದಾಗ ಇರೋದು. ಹೌದು ಸರ್. ಏನಾಗುತ್ತೆ, ಈಗ ಮೊನ್ನೆನೂ ಕೂಡ ತಾವು ನೋಡ್ಬೋದು, ರೈತ ಕಷ್ಟಪಟ್ಟು ಬಿತ್ತಿ ಒಳ್ಳೆ ಬೆಳೆ ತಂದ, ಆದರೆ ಆ ಮ್ಯಾಗಿನವನ್ನ ಮುಳ್ದಿ ಹೆಚ್ಚಿಗೆ ಮಳೆ ಆಯ್ತು, ಅತಿವೃಷ್ಟಿ ಆಗ್ತು ಒಮ್ಮೆ. ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಾಗ ಭಾಳ ಹೆಚ್ಚಿಗಾಗಿ ಬೆಳೆ ಎಲ್ಲ ಕೂಡ ಹಾಳಾಗ್ತು. ಮತ್ತೆ ಒಂದೊಂದು ಸರ್ತಿ ಏನಾಗುತ್ತೆ, ರೈತರು ಬಿತ್ತಾರ, ಟೈಮಿನ ಮ್ಯಾಗ ಮಳೆ ಬರಲ್ಲ. ಯಾವಾಗ ಒಳ್ಳೆ ಬೆಳೆ ಬರುತ್ತೆ ಅವಾಗ ಮಾರ್ಕೆಟ್ ಪ್ರೈಸ್ ಚೆನ್ನಾಗಿ ಸಿಗಲ್ಲ. ಇವೆಲ್ಲ ಕೂಡ ಬಹಳಷ್ಟು ಇದೆ. ಆದರೂ ಕೂಡ ಇವತ್ತು ಸರ್ಕಾರ ಗಮನ ಹರಿಸಬೇಕು, ರೈತರ ಬಗ್ಗೆ ವಿಶೇಷವಾಗಿ ಹೇಳ್ತಾ ಇದ್ದೀನಿ. ಯಾಕಂತಂದ್ರೆ ನಮ್ಮ ದೇಶ ಸುಮಾರು 70-75% ಕೃಷಿ ಮ್ಯಾಗೆ ಅವಲಂಬಿತರಿದ್ದಾರೆ. ಇವತ್ತು ಅನೇಕ ಬೇರೆ ರಾಷ್ಟ್ರಗಳಿಗೆ ನಮ್ಮ ರಾಷ್ಟ್ರದಿಂದ ಅನೇಕ ಎಕ್ಸ್ಪೋರ್ಟ್ ದವಸ ಧಾನ್ಯಗಳನ್ನು ಕೂಡ ನಾವು ಬಹಳಷ್ಟು ಮಾಡ್ತಾ ಇದ್ದೆವು. ಅದಕ್ಕಾಗಿ ನಾವು ಮೊದಲಿಂದ ಹಿಡಿದು ನಮ್ಮ ಭಾರತ ದೇಶ ರೈತರ ಅವಲಂಬಿತ ರಾಷ್ಟ್ರ ಇದೆ. ಅದಕ್ಕಾಗಿ ಇವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರನು ಕೂಡ ರೈತರಿಗೆ ಹೆಂಗ್ ಡೆವಲಪ್ ಆಗ್ತಾರ. ಈಗ ಇಸ್ರೇಲ್ ನೋಡಿ, ಒಂದು ಸಣ್ಣದ ಕಂಟ್ರಿ ಇದೆ, ಆದರೂ ಕೂಡ ಎಷ್ಟು ಡೆವಲಪ್ಮೆಂಟ್ ಇದೆ, ಬಿಕಾಸ್ ಆಫ್ ಅಗ್ರಿಕಲ್ಚರ್ ಮೇಲೆ ಅವಲಂಬಿತವಾಗಿ ಇವತ್ತು ಆ ಮಟ್ಟಕ್ಕೆ ಹೋಗ್ತಾ ಇದೆ. ಯಾಕ ನಮ್ಮಲ್ಲೂ ಕೂಡ ಬಹಳಷ್ಟು ಎಲ್ಲ ಹೊಸ ಟೆಕ್ನಾಲಜಿಗಳು ರೈತರು ಯೂಸ್ ಮಾಡಿ ಒಳ್ಳೆ ಅವರಿಗೂ ಕೂಡ ಬೆಳೆ ಬೆಳೆದು ಒಳ್ಳೆ ರೇಟ್ ಸಿಕ್ತು ಅಂತಂದ್ರೆ ಅವ್ರು ಕೂಡ ಒಳ್ಳೇದಾಗ್ತದೆ. ಗ್ರೇಟ್ ಸರ್. ನೋಡಿ ಸ್ನೇಹಿತರೆ, ಡಾಕ್ಟರ್ ಸಿದ್ದು ಪಾಟೀಲ್ ಸಾಹೇಬರು ರೈತರ ಬಗ್ಗೆ ಕಾಳಜಿಯನ್ನು ಯಾವ ರೀತಿ ಕೊಟ್ಟಿದ್ದಾರೆ ಅಂದ್ರೆ, ರೈತರಿಗೆ ಫಸ್ಟ್ ಪ್ರಿಯಾರಿಟಿ ನಾವು ಕೊಟ್ಟರೆ ದೇಶವನ್ನು ಉದ್ಧಾರ ಮಾಡಲಿಕ್ಕೆ ಸಾಧ್ಯ ಸರ್. ನಿಮ್ಮ ಸರ್. ಸೊ ಗ್ರೇಟ್ ಸರ್. 7ನೇದು ಪ್ರಶ್ನೆ, ಸರ್ವಶ್ರೇಷ್ಠ ಭಾರತ ನಿರ್ಮಾಣಕ್ಕಾಗಿ ಇಂದಿನ ಯುವ ಪೀಳಿಗೆಯಲ್ಲಿ ಜಾತಿ ಧರ್ಮಗಳ ಭೇದ ಭಾವವಿಲ್ಲದೆ ಎಲ್ಲರೂ ಒಂದಾಗುವುದು ಅಗತ್ಯವೇ ಸರ್? ಇದಕ್ಕೆ ಏನಂತ? ಅದರಲ್ಲಿ ಯಾವುದೇ ಸಂಶಯವಿಲ್ಲ. ಇವತ್ತು ನಾವು ರಾಷ್ಟ್ರ ನಿರ್ಮಾಣ ಮಾಡ್ಬೇಕಂತಂದ್ರೆ ನಾವು ಜಾತಿ ಪದ್ಧತಿಯಲ್ಲಿ ನಾವು ಭೇದ ಭಾವದಲ್ಲಿ ಹೋದೆವು ಅಂತಂದ್ರೆ ಯಾವುದು ಕೂಡ ಆಗ್ಲಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ನಾವು ಎಲ್ಲರೂ ಭಾರತೀಯರು, ನಾವೆಲ್ಲರೂ ಒಂದೇ. ವಿ ಆರ್ ಆಲ್ ಇಂಡಿಯನ್ಸ್, ವಿ ಆರ್ ಆಲ್ ಒನ್ ಅಂದಾಗ ಮಾತ್ರ ನಮ್ಮ ರಾಷ್ಟ್ರ ನಿರ್ಮಾಣ ಮಾಡಕ್ ಸಾಧ್ಯ ಆಗುತ್ತೆ. ಇವತ್ತ ಜಾತಿ ಪದ್ಧತಿ ಇದೆ, ಈಗ ಅನೇಕ ಜಾತಿಗಳು, ಅನೇಕ ಧರ್ಮಗಳು ನಮ್ಮ ರಾಷ್ಟ್ರದಲ್ಲಿ ಇದೆ. ಆದರೆ ಅವು ಎಲ್ಲಿ ನಮ್ಮ ಸಮಾಜ, ನಮ್ಮ ಧರ್ಮ, ನಾವು ನಮ್ಮ ಫೆಸ್ಟಿವಲ್ಗೆ ನಮಗೋಸ್ಕರ ನಾವು ಮಾಡ್ಕೋಬೇಕು. ಆದರೆ ರಾಷ್ಟ್ರ ನಿರ್ಮಾಣಕ್ಕೆ ಬಂದಾಗ ನಾವೆಲ್ಲರೂ ಭಾರತೀಯರಂತ ಒಂದೇ ಇರಬೇಕು. ಅವಾಗ ಮಾತ್ರ ನಮ್ಮ
ರಾಷ್ಟ್ರ ನಿರ್ಮಾಣ ಮಾಡ್ಲಿಕ್ಕೆ ಆಗುತ್ತೆ. ಹೌದು ಸರ್. ಅದರಲ್ಲಿ ವಿಶೇಷತೆ ಯುವಕರು. ಹೌದು ಹೌದು ಸರ್. ಇನ್ನೊಂದು ನಮ್ಮೆಲ್ಲ ಯುವಕರಿಗೆ ಹೇಳೋದಿಷ್ಟೇ, ಇವತ್ತೇನು ಕೆಲ ಯುವಕರು ದುಶ್ಚಟಗಳಿಗೆ ಹೋಗ್ತಾ ಇದ್ದಾರೆ, ಹೌದು ಸರ್. ಸ್ವಲ್ಪ ಬೇರೆ ಬೇರೆ ಇದರಲ್ಲಿ ಹೋಗ್ತಾ ಇದ್ದಾರ, ಅದರಿಂದ ಕೂಡ ರಾಷ್ಟ್ರ ಹಾಳಾಗುತ್ತೆ. ಇವತ್ತೆಲ್ಲರೂ ಒಂದು ಸಂಕಲ್ಪ ಮಾಡಬೇಕು, ಯಾವುದೇ ದುಶ್ಚಟಗಳಿಗೆ ಹೋಗಲೇನೆ ರಾಷ್ಟ್ರ ನಿರ್ಮಾಣಕ್ಕಾಗಿ, ರಾಷ್ಟ್ರದ ಯಾವುದೇ ಒಂದು ವಿಪತ್ತು ಬಂತು ಅಂತಂದರೆ, ಆಪತ್ತು ಬಂತು ಅಂತಂದರೆ ಎಲ್ಲರೂ ಕೈ ಜೋಡಿಸಿ ಕೆಲಸ ಮಾಡಿದಾಗ ನಾವು ರಾಷ್ಟ್ರ ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯ ಇದೆ. ಈಗಾಗಲೇ ತಾವು ನೋಡ್ಬೋದು, ಈಗಿನ ಒಂದು ಏನು ದಿನಗಳಿದೆ, ಎಲ್ಲರೂ ಕೂಡ ಯಾವುದೇ ಧರ್ಮ, ಯಾವುದೇ ಸಮಾಜ ಅಂತ ಇಲ್ಲ, ಯಾವುದೇ ರಾಷ್ಟ್ರದ ಬಗ್ಗೆ ಬಂದಾಗ ಗೌರವದಿಂದ ಎಲ್ಲರೂ ಎದೆ ತಟ್ಟಿ ನಾವು ಭಾರತೀಯರೇ ಅಂತ ಮುಂದೆ ಬರ್ತಾ ಇದ್ದಾರೆ. ಅದು ಯಾವಾಗಲೂ ಕೂಡ ಇರಬೇಕು. ಅದು ಎಲ್ಲ ಇತ್ತು ಅಂತಂದರೆ ನಾವು 2047ಕ್ಕೆ ವಿಶ್ವದ ನಂಬರ್ 1 ಆಗ್ಲಿಕ್ಕೆ 100% ಇದೆ. ನೈಸ್ ಸರ್, ಒಳ್ಳೇದಿತ್ರ. ಸ್ನೇಹಿತರೆ, ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ ಧರ್ಮ ಅನೇಕ ಮಗರ್ ಸಬ್ ಹೈ ಭಾಯಿ ಭಾಯಿ. ಸರ್ ಏನಂತೀರ ಅದರ ಬಗ್ಗೆ? ಇದೇ ಥಾಟ್ ನಾವು ಮುಂದೆ ಇಟ್ಕೊಂಡು ಹೋಯ್ದೆ ಅಂದ್ರೆ ನೀವು ಹೇಳಿದ ಪ್ರಕಾರ 2047ರಲ್ಲಿ ಸರ್ವಶ್ರೇಷ್ಠ ಭಾರತ ಆಗಕ್ಕೆ ಸಾಧ್ಯ ಸರ್. ಈಗ ನಾನು ಅದೇ ಹೇಳ್ತಾ ಇದ್ದೀನಲ್ಲ, ಯಾವುದೇ ನಾವು ಧರ್ಮ ಸಮಾಜ ಅಂತೆಲ್ಲ ಯಾವುದೇ ಸಮಾಜ, ಯಾಕಂತಂದ್ರೆ ನಮ್ಮ ಭಾರತ ದೇಶದಲ್ಲಿ ಸಾವಿರಾರು ಸಮಾಜಗಳಿದೆ, ಸಾವಿರಾರು ಭಾಷಿಕರಿದ್ದಾರೆ. ನಾನು ಇದು ಅಂತಂದರೆ ನಮ್ಮ ರಾಷ್ಟ್ರ ನಿರ್ಮಾಣಕ್ಕೆ ಸಾಧ್ಯ ಇಲ್ಲ. ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ ಎಲ್ಲರೂ ನಾವು ಭಾರತೀಯರು, ನಾವು ಎಲ್ಲರೂ ಒಂದೇ ಅಂದಾಗ ಮಾತ್ರ ನಾವು ರಾಷ್ಟ್ರ ನಿರ್ಮಾಣಕ್ಕೆ ಸಾಧ್ಯ ಇದೆ. ರೈಟ್ ಸರ್, ಗ್ರೇಟ್ ಆನ್ಸರ್. ಸರ್, ಈಗ 8ನೇದು ಪ್ರಶ್ನೆ ಇದೆ. 8ನೇ ಪ್ರಶ್ನೆ ಹೇಳೋಕ್ಕಿಂತ ಮುಂಚೆ ಸರ್ ಸ್ವಲ್ಪ ನಿಮ್ಮ ಬಗ್ಗೆ ಪರ್ಸನಲ್ ಕೇಳಮ್ಮೆ. ಸರ್, ನಿಮ್ದು ವಾಹನದ ಸಂಖ್ಯೆ ಏನಿದೆ ಸರ್? 6066 ಸರ್. ಇದು ಏನು ನಿಮ್ದು ಲಕ್ಕಿ ನಂಬರ್ನ ಸರ್? ಇದು ಎಲ್ಲ ವಾಹನಗಳಿಗೆ ಅದೇ ನಂಬರ್ ಇದ್ದಾವೆ ಸರ್? ನೋಡಿ, ಒಬ್ಬೊಬ್ಬರು ಒಂದು ಲಕ್ಕಿ ಇರುತ್ತೆ. ಹೌದೌದು ಸರ್. ನಾವು ಯಾವಾಗ ನನ್ನಲ್ಲಿ ಒಂದು ಶಿಫ್ಟ್ ಗಾಡಿ ಇತ್ತು ಮೊದಲ, ಹೌದಾ? ನಾನು ಅವಾಗ ಅದು 6066 ನಂಬರ್ ಹಾಕಿದೆ. ಅವಾಗಿಂದ ಹಿಡಿದು ಕೂಡ ಎಲ್ಲನೂ ಕೂಡ ಒಳ್ಳೇದಾಗ್ತು. ರೈಟ್ ಸರ್. ಇವತ್ತು ಶಿಫ್ಟ್ ತಗೊಂಡೆ, ಟಾಟಾ ಸುಮೋ ತಗೊಂಡೆ, ಇನೋವಾ ತಗೊಂಡೆ, ಫಾರ್ಚುನರ್ ತಗೊಂಡೆ, ಎಲ್ಲನೂ ಕೂಡ ಈಗ ಒಂದು ಯಾವುದೋ ಒಂದು ಇದು ಬಂತು ಅಂತಂದ್ರೆ ನಂಬರ್ ಇರ್ಬೋದು, ಬೇರೆ ಯಾರೇ ಇದ್ದರೂ ಕೂಡ ಒಳ್ಳೇದಾಗ್ತು ಅಂತಂದ್ರೆ ನಾವು ಅದಕ್ಕೆ ಅಫೆಕ್ಷನ್ ಹಾಕೋತಾ ಹೋಗೋದು ಸಹಜ ಇದೆ. ಇವತ್ತು ಆ ಒಂದು ನಂಬರು ನನ್ನ ಲಕ್ಕಿ ನಂಬರ್ ಅಂತ ನಾವು ಹೇಳ್ಬೋದು, 6066. ನಾವು ಯಾವುದೇ ಗಾಡಿ ತಗೊಳ್ಳಿ ಅದೇ ನಂಬರ್ ಕಂಟಿನ್ಯೂ ಉಪಯೋಗ ಮಾಡ್ಕೊಂಡು ಹೋಗೋದು. ಗ್ರೇಟ್ ಸರ್. ಈಗ 8ನೇದು ಪ್ರಶ್ನೆ ಸರ್, ಮಿಷನ್ ಪಾವರ್ಟಿ ಫ್ರೀ ಇಂಡಿಯಾದು. ನಿಮ್ಮ ಪ್ರಕಾರ ಭಾರತವನ್ನು ಸರ್ವಶ್ರೇಷ್ಠ ಭಾರತ ಹಾಗೂ ಆತ್ಮನಿರ್ಭರ ಭಾರತವನ್ನಾಗಿ ಮಾಡಲು ನಾವು ಯಾವ ರೀತಿ ಕ್ರಮಗಳನ್ನು ಕೈಗೊಳ್ಳಬಹುದು ಸರ್? ಇವತ್ತು ಆತ್ಮನಿರ್ಭರ ಭಾರತ, ಇವತ್ತು ಮೇಕ್ ಇನ್ ಇಂಡಿಯಾ, ಹೌದು ಸರ್, ಏನು ಇವತ್ತ ಮೋದಿಜಿಯವರ ಒಂದು ಸಂಕಲ್ಪ ಇದೆ, ಅದು ಈಡೇರ್ತಾ ಇದೆ ಗೊತ್ತಾ? ಇವತ್ತು ಮೇಕ್ ಇನ್ ಇಂಡಿಯಾ ಮೊದಲ ನಾವು ಅನೇಕ ರಾಷ್ಟ್ರಗಳಿಂದ ಇಂಪೋರ್ಟ್ ಮಾಡ್ಕೋತಾ ಇದ್ದೇವೆ. ಬಹಳಷ್ಟು ಉತ್ಪಾದನೆಗಳು ಇರ್ಬೋದು, ದಿನಸಿದಿನಗಳಿರ್ಬೋದು, ಎಲ್ಲನೂ ಕೂಡ ಮಾಡ್ಕೋತಾ ಇದ್ದೇವೆ. ಇವತ್ತೇನು ಈ ಒಂದು ನಮ್ಮ ಈ ಸಂಕಲ್ಪ ಭಾರತೀಯ ಜನತಾ ಪಕ್ಷದ ಮತ್ತು ನಮ್ಮ ಮೋದಿಜಿಯವರ ವಿಕಸಿತ ಭಾರತ ಆಗ್ಬೇಕಂತಂದ್ರೆ ಇವತ್ತ ನಮ್ಮ ದೇಶದಲ್ಲೇ ಎಲ್ಲ ಉತ್ಪಾದನೆ ಕೂಡ ಆಗಬೇಕು. ಅದರಿಂದ ನಮ್ಗೆ ನಮ್ಮ ಜನರಿಗೆ ಎಂಪ್ಲಾಯ್ಮೆಂಟು ಸಿಗುತ್ತೆ, ನಮ್ಮ ದೇಶಕ್ಕೆ ಬಿಸ್ನೆಸ್ಸು ಆಗುತ್ತೆ. ಅದು ಎಲ್ಲನೂ ಕೂಡ ಆ ರೀತಿ ಇವತ್ತು ಮೇಕ್ ಇನ್ ಇಂಡಿಯಾ ಮುಖಾಂತರ ತಾವು ನೋಡ್ಬೋದು, ಮೊದಲ ನಾವು ಇವೇ ಫೋನ್ಗಳು ಇಂಪೋರ್ಟ್ ಆಗ್ತಾ ಇತ್ತು. ಇವತ್ತು ಆಪಲ್ ಕಂಪ್ನಿ ಕೂಡ ನಮ್ಮ ಭಾರತ ದೇಶದಲ್ಲಿ ಉತ್ಪಾದನೆ ಆಗ್ತಾ ಇದೆ. ಇವತ್ತು ಕಿಯಾ ಶೋರೂಮ್, ಕಿಯಾ ಫ್ಯಾಕ್ಟ್ರಿನೂ ಕೂಡ ನಂಬಲ್ ಆಗ್ತಾ ಇದೆ. AI ಫ್ಯಾಕ್ಟ್ರಿ ಇವತ್ತೇನು ಎಲ್ಲ ಕೂಡ ಇಡೀ ವಿಶ್ವನೇ AI ಇದ್ರ ಮೇಲೆ ಹೋಗ್ತಾ ಇದೆ. ಅದನ್ನೇ ಇವತ್ತು ಹೊರ ರಾಷ್ಟ್ರದವರು ನಮ್ಮ ಭಾರತ ದೇಶದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ. ಇವೆಲ್ಲವೂ ಕೂಡ ವಿಕಸಿತ ಭಾರತ ಆಗ್ಲಕ್ಕ ಇವೆಲ್ಲವೂ ಕೂಡ ಕಾರಣಗಳಿದೆ. ಇವೆಲ್ಲ ಈ ತರ ಆದಾಗ ಮಾತ್ರ ಏನಿವತ್ತು ಆತ್ಮನಿರ್ಭರ ಭಾರತ ಮಾಡ್ಲಿಕ್ಕೆ ಸಾಧ್ಯ ಇದೆ ಗೊತ್ತಾ? ಸ್ನೇಹಿತರೆ, ದೇಶದ ಪ್ರಧಾನಮಂತ್ರಿ ಆಗಿರುವ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರು ನಮ್ಮ ದೇಶಕ್ಕೆ ಎಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಷ್ಟೆಲ್ಲ ನಾವು ಶಬ್ದದಲ್ಲಿ ಹೇಳಕ್ಕೆ ಸಾಧ್ಯ ಇಲ್ಲ ಸರ್. ಅನೇಕ ಯೋಜನೆಗಳನ್ನು ಇವತ್ತ ಮೋದಿಯವರು ಬಂದ ಮೇಲೆ ಇವತ್ತು ತಾವು ನಮ್ಮ ಎಕಾನಮಿ ನೋಡಿ ತಾವು ಹೇಳ್ಬೋದು. ಏನು ಮೊದಲ 2014 ಮೊದಲ ಏನಿತ್ತು, ಅವರಾಗಿನ ಪ್ರಧಾನಮಂತ್ರಿ, ನಮ್ಮ ದೇಶದ ಪ್ರಧಾನಮಂತ್ರಿ ಆಗಿನ ಮೇಲೆ
ಈಗಿನ ಸ್ಥಿತಿಗತಿಗಳು ಏನಿದೆ ಅಂತ ಇವತ್ತಿಂದ ತಾವು ರೋಡ್ಸ್ಗಳು ತಾವು ನೋಡ್ಬೋದು, ಇನ್ಫ್ರಾಸ್ಟ್ರಕ್ಚರ್ಸ್ಗಳು ಕೂಡ ನೋಡ್ಬೋದು ಎಲ್ಲ ಕಡೆ ಇವತ್ತ, ಎಲ್ಲ ಕಡೆ ಬ್ರಿಡ್ಜಸ್ಗಳನ್ನು ತಾವು ನೋಡ್ಬೋದು ಇವತ್ತ. ನಾವೆಲ್ಲ ಇವತ್ತಿ ಮೊದಲ ಬ್ರಿಡ್ಜಸ್ ರೋಡರ್ಸ್ ಎಲ್ಲ ಟಿವಿನಲ್ಲಿ ನೋಡ್ತಾ ಇದ್ವಿ ಹೊರ ದೇಶಕ್ಕೆ, ಸಿಂಗಾಪುರ್ ಹಂಗೆ ಅಂತ ಇದು ಅಂತ. ಇವತ್ತು ನಮ್ದು ಇಲ್ಲೇ ಪಕ್ಕದ ತೆಲಂಗಾಣದಲ್ಲ ನೋಡಿ, ಇವತ್ತು ನಾವು ಏರ್ಪೋರ್ಟ್ಲಿಂದ ಹೋಗ್ಬೇಕಂತಂದ್ರೆ ಅಲ್ಲೂ ಕೂಡ ಸಿಂಗಾಪುರ್ ಮೀರಿಸುವಂತ ಇನ್ಫ್ರಾಸ್ಟ್ರಕ್ಚರ್ ನಮ್ಮ ಇಲ್ಲೇ ಪಕ್ಕದ ಹೈದರಾಬಾದಲ್ಲಿ ಆಗ್ತಾ ಇದೆ. ನಮ್ದು ಬೆಂಗಳೂರು ಏರ್ಪೋರ್ಟ್ ಕಡೆ ನೋಡಿ ಅನೇಕ ಇನ್ಫ್ರಾಸ್ಟ್ರಕ್ಚರ್, ದೊಡ್ಡ ದೊಡ್ಡ ಇನ್ಫ್ರಾಸ್ಟ್ರಕ್ಚರ್ ಕೂಡ ಬರ್ತಾ ಇದೆ. ನಾವು ಕೂಡ ಭಾರತೀಯ ಎದುರಿನಲ್ಲಿ ಕೂಡ ಕಮ್ಮಿ ಇಲ್ಲ. ಹೌದು ಸರ್, ಗ್ರೇಟ್ ಸರ್. ಇದೊಂದು ಬಹಳ ಹೆಮ್ಮೆಯ ವಿಷಯ ಸ್ನೇಹಿತರೆ. ನೆಕ್ಸ್ಟ್ ಸರ್, 9ನೇದು ಪ್ರಶ್ನೆ. ಪರಿಸರ ಹಾಳಾಗುತ್ತಿರುವುದರಿಂದ ಮಳೆ, ಬಿಸಿಲು, ಚಳಿಯಂತ ಹವಾಮಾನವು ಸಮಯಕ್ಕೆ ಸರಿಯಾಗಿ ಸಿಗುತ್ತಿರಲಿಲ್ಲ. ಪರಿಸರವನ್ನು ಸಂರಕ್ಷಿಸಲು ಮತ್ತು ಹವಾಮಾನವನ್ನು ಸರಿಪಡಿಸಲು ನಾವು ಏನು ಮಾಡಬಹುದು ಸರ್? ನೋಡಿ, ಪ್ರತಿಯೊಬ್ಬರದ ಒಂದು ಕರ್ತವ್ಯ ಇದೆ ಗೊತ್ತಾ. ಹೌದು ಸರ್. ಪರಿಸರ ಉಳಿಸೋದು, ಗಿಡ ಬೆಳೆಸೋದು. ಹೌದು ಸರ್. ನಾವು ಪರಿಸರ ಉಳಿಸ್ಬೇಕಂತಂದ್ರೆ ಪ್ರತಿಯೊಬ್ಬರು ಗಿಡಗಳನ್ನು ಬೆಳೆಸುವಂತ ಬಹಳ ಮುಖ್ಯ ಇದೆ ಗೊತ್ತಾ. ನಾವು ಎಷ್ಟೇ ದುಡ್ಡು ಗಳಿಸ್ಲಿ, ನಾವು ಎಷ್ಟೇ ರಾಷ್ಟ್ರ ಮುಂದೂಡ್ಕೊಂಡ್ರು ಕೂಡ ಪರಿಸರ ಬಹಳ ಮುಖ್ಯ ಇದೆ. ಹೌದು ಸರ್, ಇದೆ ಸರ್. ಅದಕ್ಕಾಗಿ ನಾವು ಪರಿಸರ ಉಳಿಸ್ಬೇಕಂತಂದ್ರೆ ಪ್ರತಿಯೊಬ್ಬರು ನಾವು ಗಿಡಗಳನ್ನು ಬೆಳೆಸಬೇಕು. ಮತ್ತೆ ಏನು ಸರ್ಕಾರದಿಂದ ಸುತ್ತುಗಳಿಗೆ ಬರ್ತಾ ಇದೆ, ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು. ಹೌದು ಸರ್. ಅದನ್ನು ಕೂಡ ಮೇನ್ ಇದು ಪೊಲ್ಯೂಟ್ ಆಗ್ಲಕ್ಕ ಕಾರಣ ಇದೆ. ಪರಿಸರ ಹಾಳಾಗ್ತಾ ಇದೆ. ಇವೆಲ್ಲವೂ ಕೂಡ ನಾವು ಪ್ರತಿಯೊಬ್ಬರ ಬಲ್ಲಿ ಅದು ಬರಬೇಕು. ಅವಾಗ ಮಾತ್ರ ನಾವು ಪರಿಸರ ಸಂರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಇದೇನಾಗುತ್ತೆ, ಹೋಲ್ ಬಿಡು ನಾನೊಬ್ಬನಿಂದ ಮಾಡೋದ್ರಿಂದ ಏನೂ ಆಗಲ್ಲ. ಯಾಕೆ ಹನಿ ಹನಿ ಕಲ್ತ್ರೆ, ಹನಿ ಹನಿ ನೀರು ಕಲ್ತ್ರೆ ಅದು ಹಳ್ಳ ಆಗುತ್ತೆ, ಹಳ್ಳ ಹೋಗಿ ಸಮುದ್ರ ಆಗುತ್ತೆ. ಈಗ ನಾವು ಶಾಸಕರಾಗಬೇಕು, MP ಆಗಬೇಕು ಬೇರೆ ಅಂತಂದ್ರೆ ಒಂದೊಂದು ಓಟಿನಿಂದ ನಾವೆಲ್ಲ ಮಾಡ್ಕೊಂಡು ಇವನೊಂದು ಓಟ್ ಬೇಡ, ಇವನೊಂದು ಓಟ್ ಬೇಡ ಅಂತಂದ್ರೆ ನಮ್ಗೆ ಹಾಕೋರು ಯಾರು ನಾಳೆ? ಅದಕ್ಕಾಗಿ ನಾವು ಪ್ರತಿಯೊಬ್ಬರ ಒಂದು ಕರ್ತವ್ಯ ಇದೆ ಗೊತ್ತಾ. ಪರಿಸರ ಸಂರಕ್ಷಣೆ ಮಾಡೋದು ಪ್ರತಿಯೊಬ್ಬರ ಕರ್ತವ್ಯ ಇದೆ. ಈಗಾಗಲೇ ನಮ್ಮ ಭಾರತ ದೇಶ ಇಡೀ ವಿಶ್ವನೇ ಮೊನ್ನೆ ಕೋವಿಡ್ ಸಮಯದಲ್ಲಿ ನೋಡಿದೆ, ಏನು ಆಕ್ಸಿಜನ್ದು ಎಷ್ಟು ಬೆಲೆ ಇದೆ ಅಂತ. ಮೊನ್ನೆನೂ ಕೂಡ ಒಂದು ಉದಾಹರಣೆ ಇದೆ ಗೊತ್ತಾ, ನಾವೆಲ್ಲರೂ ಕೂಡ ನೋಡಿದೆ. ಅದರ ನೋಡಿ ಗೊತ್ತಾ, ನಾವು ಪ್ರತಿಯೊಬ್ಬರು ಗಿಡ ಮರಗಳನ್ನು ಬೆಳೆಸಬೇಕು, ಎಲ್ಲೂ ಕೂಡ ಪೊಲ್ಯೂಷನ್ ಹಾಳು ಮಾಡಬಾರ್ದು ಅಂಬೋದು ಪ್ರತಿಯೊಬ್ಬರಲ್ಲಿ ಬರ್ಬೇಕು ಸರ್. ನಿಜ ಸರ್, ನೀವು ಹೇಳೋದು ಮಾತು 100% ನಿಜ ಇದೆ ಸರ್. ಸ್ವಲ್ಪ ನೀವು MLA ಆಗೋಕ್ಕಿಂತ ಮುಂಚೆ ಸರ್ ಏನು ಸಮಾಜದಲ್ಲಿ ಎಷ್ಟು ಸೇವೆ ಮಾಡಿದಿರಿ, ಬಹಳಷ್ಟು ಸೇವೆಗಳು ಮಾಡಿದಿರಿ ಸರ್. ಇವು ಸಮಾಜ ಸೇವೆನೇ ಮಾಡ್ಬೇಕಂತ ನಿಮ್ಮ ಮನೋಭಾವನೆಯಲ್ಲಿ ಯಾವ ರೀತಿ ಬಂದು ಸರ್ ಇದು? ಅಂದ್ರೆ ನೀವು ಡಾಕ್ಟರ್ ಫೀಲ್ಡ್ ನಲ್ಲಿ ಇದ್ದಿರಲ್ಲ ಸರ್ ಅವಾಗ? ಈಗ ನೋಡಿ, ಮೊದಲಿಂದ ಹಿಡಿದು ನಮ್ದು ಫ್ಯಾಮಿಲಿ ರಾಜಕೀಯದಲ್ಲೇ ಇದೆ. ಹೌದಾ ಸರ್? ಮೊದಲಿಂದ ಹಿಡಿದು ನಮ್ಮ ತಂದೆಯವರು ಪುರಸಭೆ ಇದ್ದರು, ನಮ್ದು ಅಂಕಲ್ ಅವರು MLA ಇದ್ದರು, MLC ಇದ್ದರು. ಮೊದಲಿಂದ ಹಿಡಿದು ಕೂಡ ರಾಜಕೀಯದಲ್ಲೇ ಹಿಂಗೆ ಮಾಡ್ಕೋತಾ ಹೋಗಿ ಬರ್ತಾ ಇದ್ದು. ಆದರೆ ಈಗ ಒಂದೊಂದು ಅವಕಾಶ ಇರುತ್ತೆ. ಈಗ ಜನರ ಒಂದು ಬಯಕೆನೂ ಕೂಡ ಇರುತ್ತೆ. ಒಬ್ಬರು ಒಳ್ಳೆಯವರು ಇದ್ದಾರಪ್ಪ, ತಾವು ಕೂಡ ಒಂದು ರಾಜಕೀಯದಲ್ಲಿ ನಿಂತಿರಂತಂದ್ರೆ, ಯಾಕೆ ನಾನು ಮೊದಲ ಯಾವುದೇ ಚುನಾವಣೆಯಲ್ಲಿ ನಿಂತಿಲ್ಲ. ಎಲ್ಲರೂ ಒಂದು ಜನರ ಬೇಡಿಕೆ ಇತ್ತು, ತಾವು ಕೂಡ ರಾಜಕೀಯದಲ್ಲಿ ಬರಬೇಕು, ತಾವು ಕೂಡ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾಗ ಎಲ್ಲ ಒಂದು ಜನರ ಬಯಕೆ ಅಂತೆ ನಾನು ಕೂಡ ರಾಜಕೀಯದಲ್ಲಿ ಬಂದು ಇವತ್ತು ಜನರು ಕೂಡ ಆಶೀರ್ವಾದ ಮಾಡಿ ನಮ್ಮಂತ ಯುವಕರನ್ನ ಇವತ್ತು ಶಾಸಕರಾಗಿ ಮಾಡಿದ್ರು. ಅಂದ್ರೆ ಗ್ರೇಟ್ ಸರ್. ಫಸ್ಟ್ ಟೈಮ್ MLA ಎಲೆಕ್ಷನ್ ನಿಂತು ಫಸ್ಟ್ ಟೈಮ್ ಸೆಲೆಕ್ಟ್ ಆಗಿ ವಿನ್ ಆಗಿ ಬಂದಿದ್ದೀರಾ. ಅಂದ್ರೆ ಜನರಿಗೆ ಬಹಳ ನಂಬಿಕೆ ಇದೆ ಸರ್ ನಿಮ್ಮ ಮೇಲೆ. ಮುಂದೆ ಬಿ ಸರ್ ನಾವು ಪ್ರೇ ಮಾಡ್ತೀವಿ, ಮುಂದೆ ಬಿ ನೀವು ಈಗ MLA ಆಗಿರಿ, ಮುಂದೆ MP ಆಗಿ ದೇಶಕ್ಕೆ ಒಂದು ಏನ್ರಿ ಉದ್ಧಾರ ಮಾಡ್ತೀರಿ ಅಂತ ನಮ್ಗೊಂದು ಅನುಭವ ಇದೆ ಸರ್. ಸೊ ಈಗ 10ನೇದು ಪ್ರಶ್ನೆ ಸರ್ ನಮ್ದು. ಉತ್ತರ ಕರ್ನಾಟಕದಲ್ಲಿ ಮಾಹಿತಿ ತಂತ್ರಜ್ಞಾನ IT ಮತ್ತು ಜೈವಿಕ ತಂತ್ರಜ್ಞಾನ BT ಇನ್ನೂ ನಿರೀಕ್ಷಿತ ಮಟ್ಟದಲ್ಲಿ ಅಭಿವೃದ್ಧಿ ಆಗಿಲ್ಲ. ಈ ಪ್ರದೇಶದ ಬೆಳವಣಿಗೆಗಾಗಿ ನಾವು ಏನು ಮಾಡಬಹುದು ಅಂದ್ರೆ ಸರ್? ಇನ್ಫಾರ್ಮೇಶನ್ ಟೆಕ್ನಾಲಜಿ ಮತ್ತು ಬಯೋಟೆಕ್ನಾಲಜಿ ನೋಡಿ, ನಮ್ಮ ಈ ಕಡೆನೂ ಕೂಡ ಉತ್ತರ ಕರ್ನಾಟಕನೂ ಕೂಡ ಅಭಿವೃದ್ಧಿ ಆಗ್ಬೇಕಂತಂದ್ರೆ IT BT ಕೂಡ ಬಹಳ ಪ್ರಮುಖವಾದಂತ ಇದೆ. ಹೌದು ಸರ್. ಯಾಕಂತಂದ್ರೆ IT BT ತಂತ್ರಜ್ಞಾನಗಳು ಇವೆಲ್ಲ ಕೂಡ ಬಂದ್ರ ಏನಾಗುತ್ತೆ, ಹೊರಗಿನ ರಾಜ್ಯದವರು ಇರ್ಬೋದು, ಹೊರಗಿನ ಔಟ್ ಆಫ್ ಕಂಟ್ರಿಲಿಂದ ಕೂಡ ಜನರುಗಳು ಬಂದು ಇವತ್ತ ಇಲ್ಲಿ ಕೆಲಸ ಮಾಡ್ತಂತ ಕಾರ್ಯ ಆಗುತ್ತೆ. ಅದರಿಂದ ನಮಗೆ ಎಂಪ್ಲಾಯ್ಮೆಂಟ್ ಸಿಗುತ್ತೆ, ಇಲ್ಲಿನ ಜನರಿಗೆ ಇನ್ಫ್ರಾಸ್ಟ್ರಕ್ಚರ್ ಬರುತ್ತೆ, ಒಳ್ಳೆ ಮತ್ತು ಬಜೆಟ್ ಕೂಡ ಬರುತ್ತೆ. ಆದ ಕಾರಣ ಸರ್ಕಾರ ಎತ್ಕೊಳ್ಳಿ, ಇಲ್ಲೂ ಕೂಡ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕೂಡ IT BT ಇರ್ಬೋದು, ಮತ್ತೆ ಬೇರೆ ಬೇರೆ ಅಭಿವೃದ್ಧಿ ದೊಡ್ಡ ದೊಡ್ಡ ಕಂಪ್ನಿಗಳು ಕೂಡ ಇಲ್ಲಿ ತಂದಾಗ ಮಾತ್ರ
ಈ ನಮ್ಮ ಉತ್ತರ ಕರ್ನಾಟಕ ಭಾಗ ಡೆವಲಪ್ಮೆಂಟ್ ಆಗ್ಲಿಕ್ಕೆ ಸಾಧ್ಯ ಇದೆ ಗೊತ್ತಾ. ಓಕೆ ಸರ್, ನೀವು ಹೇಳೋದು ಕರೆಕ್ಟ್ ಸರ್. ಈಗ 12ನೇದು ಪ್ರಶ್ನೆ ಸರ್. ಸರ್ಕಾರಿ ಕಚೇರಿಗಳಲ್ಲಿ ಸಣ್ಣ ಪುಟ್ಟ ಕೆಲಸಗಳಿಗೂ ಲಂಚ ನೀಡಿದರೆ ಬೇಗ ಮಾಡಿಕೊಳ್ತಾರೆ ಎಂಬ ಮಾತಿದೆ. ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಿರ್ಮಾಣಕ್ಕೆ ನಾವು ಯಾವ ರೀತಿ ಕ್ರಮಗಳನ್ನು ಕೈಗೊಳ್ಳಬಹುದು ಸರ್? ಈ ಒಂದು ಬಹಳ ಪ್ರಮುಖ ಒಂದು ಕಾರಣ ಇದೆ ಸರ್ ನಮ್ಮ ಕರ್ನಾಟಕದಲ್ಲಿ. ಈಗಾಗಲೇ ತಾವು ನೋಡಿ ಎಲ್ಲ ಕಡೆ ಭ್ರಷ್ಟಾಚಾರ ತಲ್ಲಣ ಆಗ್ತಾ ಇದೆ ಗೊತ್ತಾ. ನಾವು ಕೂಡ ಅನೇಕ ಸರಿ ಮಾತಾಡ್ತಾ ಇದ್ವಿ. ಈಗ ಭ್ರಷ್ಟಾಚಾರ ಮುಕ್ತ ಮಾಡಬೇಕು ಅಂತಂದ್ರೆ ಅದು ಸರ್ಕಾರ ಮಧ್ಯಸ್ಥಿಕೆ ವಹಿಸಬೇಕು. ಯಾವ ಭ್ರಷ್ಟ ಅಧಿಕಾರಿಗಳಿದ್ದಾರ ಹೌದು ಸರ್, ಅವರಿಗೆ ಮುನ್ನೆ ಕೆಡಿಸುವಂತ ಕಾರ್ಯ ಆಗ್ಬೇಕು. ಈಗ ನಾವು ಆ ಭ್ರಷ್ಟ ಮಾಡ್ತಂತ ಅಧಿಕಾರಿಗಳಿಗೆ ನಾವು ರಕ್ಷಣೆ ಮಾಡಿದ್ವಿ ಅಂತಂದ್ರೆ ಇದು ಹೆಚ್ಚಿಗೆ ಹಾಕೋತಾ ಹೋಗೋದು. ನಿಜ ಸರ್. ಇವತ್ತು ಜನಸಾಮಾನ್ಯರಿಗೆ ಬಹಳಷ್ಟು ತೊಂದರೆ ಆಗ್ತಾ ಇದೆ ಗೊತ್ತಾ. ಹೌದು ಸರ್. ಈಗ ಯಾವುದೇ ಒಂದು ಆಫೀಸ್ನಲ್ಲಿ ಹೋಗಿ ಒಂದು ಪಾನಿ ಕರೆಕ್ಷನ್ಸ್ ಇದ್ರೂ ಕೂಡ ಅದಕ್ಕೆ ದುಡ್ಡು ಕೊಡಬೇಕು. ಎಲ್ಲೋ ಪೊಲೀಸ್ ಸ್ಟೇಷನ್ಗೆ ಹೋದಾಗ ಕೂಡ ಗಂಡ ಹೆಂಡತಿ ಜಗಳ ಹೊಳೋದ್ರು ಅಂತಂದ್ರೆ ಅದು ದುಡ್ಡು ಕೊಡಬೇಕು. ಈ ಎಲ್ಲ ಪದ್ಧತಿಗಳು ಹೋಗ್ಬೇಕು ಇವೆಲ್ಲ. ಯಾಕಂತಂದ್ರೆ ನಾವು ಡೆವಲಪ್ ಕಂಟ್ರಿ ಆಗ್ಬೇಕಂತಂದ್ರೆ ನಮ್ಮ ರಾಜ್ಯ ಮುಂದ್ಗಡೆ ಹೋಗ್ಬೇಕಂತಂದ್ರೆ ಭ್ರಷ್ಟಾಚಾರ ಮುಕ್ತ ಆಗ್ಬೇಕೇ ಆಗುತ್ತೆ. ಯಾಕೆ ಭ್ರಷ್ಟಾಚಾರ ಇಟ್ಕೊಂಡು ನಾವು ಮುಂದೆ ಹೋಗ್ಲಕ್ ಸಾಧ್ಯನೇ ಇಲ್ಲ. ಭ್ರಷ್ಟಾಚಾರ ಇತ್ತು ಅಂದ್ರೆ ಏನಾಗುತ್ತೆ, ಯಾರು ದೊಡ್ಡವರಿದ್ದಾರ ಯಾರು ಶ್ರೀಮಂತರಿದ್ದಾರ ಅವರೇ ಮುಂದೆ ಹೋಗ್ತಾರ, ಬಡ ಜನರು ಅಲ್ಲೇ ಇರ್ತಾರ. ಈ ಭ್ರಷ್ಟಾಚಾರ ಮುಕ್ತ ಮಾಡ್ಬೇಕಂದ್ರೆ ಎಲ್ಲರೂ ಸಂಕಲ್ಪ ಮಾಡಬೇಕು. ಇವತ್ತು ನಾವು ರಾಜಕಾರಣಿಗಳಿರ್ಬೋದು, ಅಧಿಕಾರಿಗಳಿರ್ಬೋದು, ಜನಸಾಮಾನ್ಯರು ಕೂಡ ಧ್ವನಿ ಎತ್ತುವಂತ ಕೆಲಸ ಆಗಬೇಕು. ಅವಾಗ ಮಾತ್ರ ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ಲಿಕ್ಕೆ ಸಾಧ್ಯ ಐತೆ. ಹೌದು ಸರ್, ಗ್ರೇಟ್ ಸರ್. ಈಗ 12ನೇ ಪ್ರಶ್ನೆ ಸರ್, ಈ ನಮ್ಮದು ಮಿಷನ್ ಪಾವರ್ಟಿ ಫ್ರೀ ಇಂಡಿಯಾದು ಕೊನೆಯ ಪ್ರಶ್ನೆ. ಅಂತಾರಾಷ್ಟ್ರೀಯ ವರದಿಯ ಪ್ರಕಾರ ಸುಮಾರು 16.6% ಅಂದರೆ 200 ಮಿಲಿಯನ್ ಜನರಿಗೆ ಸರಿಯಾಗಿ ಊಟ ಸಿಗುತ್ತಿರಲಿಲ್ಲ. ಇದಕ್ಕೆ ಕಾರಣ ಏನು ಸರ್? ಜನಸಂಖ್ಯೆನೇ ಕಾರಣ, ಏನು ನಿರುದ್ಯೋಗನೇ ಕಾರಣ? ಈಗಾಗಲೇ ನೋಡಿ ಸರ್ಕಾರದಿಂದ ಅನೇಕ ಯೋಜನೆಗಳು ಕೂಡ ಕೊಡ್ತಾ ಇದೆ. ಅದರಲ್ಲಿ ವಿಶೇಷವಾಗಿ ಇವತ್ತು ಕೇಂದ್ರ ಸರ್ಕಾರದಿಂದ 5 kg ಕೊಡ್ತಂತ ಅಕ್ಕಿ ಕೊಡ್ತಂತ ಕೂಡ ನಡೀತಾ ಇದೆ. ರಾಜ್ಯ ಸರ್ಕಾರ ಕೂಡ 5 kg ಅಕ್ಕಿ ಕೊಡ್ತಾ ಅಂತ ಇನ್ನೂ ದುಡ್ಡು ಕೊಡ್ತಾ ಇದ್ದಾರೆ. ಅವ್ರೇನ ಈಗ ಇನ್ನ ಇಂದಿರಾ ಕಿಟ್ ಕೊಡ್ತಾ ಅಂತ ಹೇಳಿದ್ದಾರೆ. ಹಾ, ಯಾಕ ಬಡ ಜನರಿಗೆ ಬೇಕಾಗಿದ್ದು 2 ಟೈಮಿಗೆ ಹೊಟ್ಟೆಗೆ ಊಟ, ಇರ್ಲಕ್ ಶೆಲ್ಟರ್ ಬೇಕು, ಇದು ಬೇಕು. ಈಗ ನೋಡಿ, ರಾಷ್ಟ್ರ ನಿರ್ಮಾಣ ಆಗ್ಬೇಕಂತಂದ್ರೆ ಎಲ್ಲರೂ ಕೂಡ ಒಂದೆಲ್ಲ ಸ್ಥಾನದಲ್ಲಿ ಒಳ್ಳೆ ಸ್ಥಾನದಲ್ಲಿ ಇರಬೇಕು. ಈಗ ಸಾವುಕಾರ ಜನರು ಸಾವುಕಾರ ಉಳಿದ್ರು, ಬಡ ಜನರು ಬಡದರು ಉಳಿದ್ರು ಅಂತಂದ್ರೆ ರಾಷ್ಟ್ರ ನಿರ್ಮಾಣ ಸಾಧ್ಯ ಇಲ್ಲ. ಅದಕ್ಕಾಗಿ ಇವತ್ತು ಅನೇಕ ಯೋಜನೆಗಳನ್ನು ಕೇಂದ್ರ ಸರ್ಕಾರದಿಂದ ಬಡತನ ನಿರ್ಮೂಲನೆಗಾಗಿ ಇವತ್ತು ಕೆಲಸ ಮಾಡ್ಕೊಂಡು ಹೋಗ್ತಾ ಇದೆ. ಪ್ರತಿಯೊಬ್ಬರ ಒಂದು ಕರ್ತವ್ಯ ಇದೆ ಗೊತ್ತಾ. ಪ್ರತಿಯೊಬ್ಬರ ಒಂದು ಕರ್ತವ್ಯ ಇದೆ. ಯಾವ ಜನ ಕಟ್ಟ ಕಡೆ ವ್ಯಕ್ತಿಗಳಿದ್ದಾರ ಅವ್ರಿಗೆ ಮೇಲ್ ಎತ್ತುವಂತ ಕಾರ್ಯ ಆಗ್ಬೇಕು. ಇವತ್ತ ನಾವು ಆ ಕಟ್ಟ ಕಡೆ ವ್ಯಕ್ತಿಗಳು ಬಡ ಜನರು ಯಾರಿದ್ದಾರ ಅವ್ರ ಕೈ ಹಿಡಿದು ನಾವು ಮ್ಯಾಗೆ ಎತ್ತಿಲ್ಲ ಅಂತಂದ್ರ ನಾವು ರಾಷ್ಟ್ರ ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಹೌದು ಸರ್. ಇವತ್ತು ನಾವು ಏನು ನಮ್ಮ ಭಾರತೀಯ ಜನತಾ ಪಕ್ಷದ ಒಂದು ಮಾತು ಇದೆ, ಏನಂತಂದ್ರೆ ಯಾವ ಜನ ಕಟ್ಟ ಕಡೆ ವ್ಯಕ್ತಿಗಳಿದ್ದಾರ ಅವರಿಗೆ ಮೇಲೆ ಎತ್ತುವಂತ ಕಾರ್ಯ ಆಗ್ಬೇಕಂತ ಮೊದಲಿಂದ ಕೂಡ ನಮ್ಮ ಭಾರತೀಯ ಜನತಾ ಪಕ್ಷ ಹೊತ್ತಿಂದ ಹೇಳ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕಾಗಿ ಇವತ್ತ ನಮ್ಮ ದೇಶದ ರಾಷ್ಟ್ರಪತಿಗಳಂತ ದ್ರೌಪದಿ ಮುರ್ಮುಜಿ ಮೇಡಮ್ ಅವರಿಗೆ ಇವತ್ತ ಈ ದೇಶದ ರಾಷ್ಟ್ರಪತಿ ಮಾಡಿದ್ದಾರೆ. ಇವತ್ತು ಕಟ್ಟ ಕಡೆ ವ್ಯಕ್ತಿ, ಬುಡಕಟ್ಟು ಜನರು ಕಟ್ಟ ಕಡೆ ವ್ಯಕ್ತಿಗಳು ಇವತ್ತ ಅವ್ರಿಗೆ ಯಾವುದೇ ಸೌಲಭ್ಯಗಳನ್ನು ಕೂಡ ಸಿಗ್ತಾ ಇರಲಿಲ್ಲ. ಇದೊಂದು ಅತ್ಯುತ್ತಮವಾದ ಇದು ಎಕ್ಸಾಂಪಲ್ ಸರ್. ಇದು ಅದಕ್ಕಾಗಿಯೇ ನಮ್ಮ ಮ್ಯಾನಿಫೆಸ್ಟೋನೇ ಇದೆ ಇದು. ಹೌದು ಸರ್, ಇದೆ ಸರ್. ಮ್ಯಾನುಫ್ಯಾಕ್ಚರ್ ಪ್ರಕಾರ ಕೆಲಸನೂ ಮಾಡ್ತಾ ಇದ್ದಾರೆ ಭಾರತೀಯ ಜನತಾ. ಗ್ರೇಟ್ ಸರ್. ಯಾಕೆಂದ್ರೆ ಸರ್ ಈಗ ಕೆಲವೊಬ್ರು ಹೇಳ್ತಾರೆ ಸರ್, ಈಗ ಮುಸ್ಲಿಮರಲ್ಲಿ ಈಗ ಪಾರ್ಟಿ ಪ್ರಕಾರ ನೋಡಿದ್ರೆ ಬಿಜೆಪಿ ಅಂದ್ರೆ ಅವ್ರ ಮೈಂಡ್ ಸೆಟ್ ಹೆಂಗಿರುತ್ತೆ ಸರ್, ಈ ಬಿಜೆಪಿ ಅಂದ್ರೆ ಮುಸ್ಲಿಂ ಓಟ್ ಆಗ್ಬೇಡ, ಮುಸ್ಲಿಂ ಓಟ್ ಅವ್ರು ಏನಂತಾರೆ ಸರ್, ಬಿಜೆಪಿ ಬೇಡ, ಬೇರೆ ಪಕ್ಷ ಯಾವ್ದ್ರೆ ನಾನು ಹೆಸರು ತೊಡಂಗಿಲ್ಲ ಸರ್, ಈ ತರ ಒಂದು ಮನೋಭಾವ ಇರುತ್ತೆ ಸರ್. ಇದಕ್ಕೆ ಏನಂತೀರಿ ಸರ್ ನೀವು ಜನರಿಗೆ? ಈಗ ನೋಡಿ, ಸ್ವಲ್ಪ ಮನಸ್ಥಿತಿ ಇರುತ್ತೆ ಒಬ್ರೊಬ್ಬರದು. ಇವತ್ತ ನನ್ನ ಕ್ಷೇತ್ರದಲ್ಲಿ ಕೂಡ ಬಹಳಷ್ಟು ಜನರು ಮುಸಲ್ಮಾನರಿದ್ದಾರ. ಹೌದು ಸರ್, ಇದ್ದಾರೆ ಸರ್. ಹೌದು, ಪರಿಶಿಷ್ಟ ಜಾತಿ ಇದ್ದಾರ, ಪರಿಶಿಷ್ಟ ಪಂಗ ಇದ್ದಾರ, ಲಿಂಗಾಯತ್ ಜನರು ಇದ್ದಾರ, ಎಲ್ಲನೂ ಕೂಡ ಇದೆ ಗೊತ್ತಾ. ನಾವು ರಾಜಕೀಯದಲ್ಲಿ ಗೆದಿಬೇಕಂದ್ರೆ ಯಾವುದೇ ಒಂದು ಸಮಾಜ ಒಂದೇ ಧರ್ಮ ಇದ್ರ ಮೇಲೆ ಮಾಡ್ಲಕ್ಕಾಗಲ್ಲ. ಅಂದ್ರೆ ಎಲ್ಲ ಸಮಾಜ ಧರ್ಮ ಕೂಡಿ ಈ ಮಂಚಗೆ ನಾವು ಆರಿಸಿ ಕಳಿಸ್ಬಂತಂದಾಗ ಮಾತ್ರ ಆಗುತ್ತೆ.
ಈಗ ನಾನು ಇವತ್ತ ಲಿಂಗಾಯತ್ ಸಮಾಜ, ಹೌದು. ನಾವು ಒಂದು ಲಿಂಗಾಯತ್ ಸಮಾಜ, ನಾನು ಲಿಂಗಾಯತ್ ಸಮಾಜ ಯಾಕೋ ನಾನು MLA ಆಗ್ತೀನಿ ಅಂತಂದ್ರೆ ಆಗುತ್ತಾ? ಸಾಧ್ಯ ಇಲ್ಲ. ಸಾಧ್ಯ ಹೌದು ಇಲ್ಲ. ಹೌದು ಎಲ್ಲರೂ ಕೂಡ ಬೇಕು ಇವತ್ತು, ಎಲ್ಲರೂ ಕೂಡ ಬೇಕು ಇವತ್ತ. ಹೌದು ಸರ್. ಇವತ್ತ ನೋಡಿ, ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಮ್ಮಲ್ಲಿ ವಾರ್ಡ್ ನಂಬರ್ 1 ಅಂತಿದೆ ಗುಡವಾಡಿ, ಹೌದು ಅಲ್ಲಿ ಟೋಟಲಿ ಮುಸಲ್ಮಾನರಿದ್ದಾರೆ. ಹೌದು ಟೋಟಲಿ ಮುಸಲ್ಮಾನರು ವಾರ್ಡ್ ನಂಬರ್ 1 ಅಲ್ಲಿ. ಅಲ್ಲಿ ನನಗೆ 92 ಓಟ್ ಬಿದ್ದಿದೆ ಈ ಸರ್ತಿ. ಮತ್ತು ನನಗೆ ಹಾಕಿಲ್ಲ ಅಂತ ನಾನು ಹೇಳ್ಬೋದಾ? ಈಗ ಸರ್ ಗೆದ್ದ ಬೆಳಕ್ ಹಾಕಿರ ಅಂತ ಹೇಳ್ಬೇಕಾಗತ್ತೆ ಸರ್. ಅಲ್ಲ, ನಾನು ಹೇಳೋದಿಲ್ಲ, ನಮಗೆ ರಿಸಲ್ಟ್ ಹೇಳುತ್ತಲ್ಲ. ಬಿಜೆಪಿಗೆ ಮುಸಲ್ಮಾನರು ಓಟ್ ಹಾಕಲ್ಲ. ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಒಂದು ವಾರ್ಡಿಂದ ಇದು, ಒಂದು ವಾರ್ಡ್ದಾಗಿಂದು ಬೂತ್ ನಂಬರ್ 1 ಅಲ್ಲಿ ಅಂದ್ರೆ ಮುಸ್ಲಿಂ ಓಟ್ 92 ಬಂದು ಸರ್. 92 ಬಂದಿದೆ. ಹೌದಾ? ಎಲ್ಲ ಕಡೆ ಇರುತ್ತೆ. ಈಗ ನೋಡಿ, ರಾಜಕೀಯದಲ್ಲಿ ನಾವು ಕಾಸ್ಟ್ ಕಾಂಬಿನೇಷನ್ ಮ್ಯಾಗೆ ಮಾಡಕ್ಕಾಗಲ್ಲ. ಹೌದು ಸರ್. ಕಾಸ್ಟ್ ನಲ್ಲೇ ಇಲ್ಲ, ನಮ್ಮ ವ್ಯಕ್ತಿತ್ವನೂ ಕೂಡ ಬೇಕು, ಪಾರ್ಟಿ ಓಡ್ಸು ಕೂಡ ಬರುತ್ತೆ, ಅವೆಲ್ಲವೂ ಕೂಡ ಇರುತ್ತೆ. ಹೌದು ಸರ್. ಅದ್ರ ಮುಖಾಂತರನೇ ನಾವು ರಾಜಕೀಯ ಸರ್. ಈಗ ನಮ್ದು 12 ಪ್ರಶ್ನೆ ಮುಗಿತು ಸರ್. ಈ ಒಂದು 12 ಪ್ರಶ್ನೆ ಸರ್, ಕರ್ನಾಟಕ ಜನತೆಯನ್ನು ಕೇಳಿದ ಪ್ರಶ್ನೆಗೆ ತಾವು ಉತ್ತರ ಕೊಟ್ಟಿದ್ದೀರಿ ಸರ್. ಕರ್ನಾಟಕದ 6.5 ಕೋಟಿ ಕನ್ನಡಿಗರ ಪರವಾಗಿ ಹಾಗೂ ನನ್ನ ಪರವಾಗಿ ಸರ್, ಈ ಒಂದು ಪ್ರಶ್ನೆಗೆ ಅತ್ಯುತ್ತಮವಾದ ಉತ್ತರವನ್ನು ನೀಡಿದಿರಿ ಸರ್, ಅದಕ್ಕೆ ಧನ್ಯವಾದ ಹೇಳ್ತೇನೆ. ಕೊನೆ 2ನೇ ಪ್ರಶ್ನೆ ಸರ್, ಇದು ಪಾವರ್ಟಿ ಫ್ರೀ ಇಂಡಿಯಾ ಫೌಂಡೇಶನ್ದು. ಇದರಲ್ಲಿ ಸರ್ ಏನಿದೆಪ್ಪ ಅಂತಂದ್ರೆ 13ನೇ ಪ್ರಶ್ನೆ, ಭಾರತದಲ್ಲಿ ಅತಿ ದೊಡ್ಡ ಆಶ್ರಮ ಕಟ್ಟಡ ನಿರ್ಮಿಸುವ ನಿರ್ಧಾರ ನಾವು ಮಾಡಿದ್ದೇವೆ. ಅಲ್ಲಿ ಮಕ್ಕಳು, ವೃದ್ಧರು, ಅಂಗವಿಕಲರು ಎಲ್ಲರೂ ಸಮಾನವಾಗಿ ಉತ್ತಮ ಶಿಕ್ಷಣ, ಕ್ರೀಡೆ, ವ್ಯವಹಾರ ಮಾಹಿತಿ, ತಂತ್ರಜ್ಞಾನದ ಜ್ಞಾನ, ಸಂವಿಧಾನದ ವಿಷಯಗಳು ಹಾಗೂ ಕುರಾನ್, ಬೈಬಲ್, ಭಗವದ್ಗೀತೆಯಂತಹ ಧರ್ಮ ಗ್ರಂಥಗಳ ಉದ್ದೇಶಗಳನ್ನು ತಿಳಿಸುವ ಆಲೋಚನೆ ನಾವು ಅಲ್ಲಿ ಇಟ್ಟಿದ್ದೇವೆ ಸರ್. ಸೊ ಇದರ ಬಗ್ಗೆ ನೀವು ಏನಂತೀರಿ ಸರ್? ಮತ್ತು ಇದರೊಳಗೆ ಏನು ಆ್ಯಡ್ ಮಾಡಬಹುದು? ಇಲ್ಲ, ಇವತ್ತ ನೋಡಿ, ರಾಷ್ಟ್ರ ನಿರ್ಮಾಣ ಮಾಡಬೇಕಂತಂದ್ರೆ ಎಲ್ಲ ಸಮಾಜ, ಎಲ್ಲ ಧರ್ಮ ಬೇಕಂತ ನಾನು ಮೊದಲು ಕೂಡ ತಮಗೆ ಹೇಳಿದೆ. ಇದರಲ್ಲಿ ಈ ತರ ಮಾಡೋದ್ರಿಂದ ಯಾವುದು ಕೂಡ ತಪ್ಪಿಲ್ಲ. ಅದು ಒಂದು ಸೋದರ ಭಾವತೆಗಳನ್ನು ನಾವು ಬೆಳೆಸುವಂತ ಆಗುತ್ತೆ. ಹೌದು ಸರ್. ಸೊ ಸರ್, ಇದು ನಾವು ಯಾಕೆ ನಿರ್ಧಾರ ಮಾಡಿದ್ವಿ ಅಂತಂದ್ರೆ ಸರ್, ನಾವೊಂದು ಸರ್ವೆ ಪ್ರಕಾರ ಬೀದರ್ ಡಿಸ್ಟಿಕ್ಲಿಂದ ಚಾಮರಾಜಪೇಟೆ ಸರ್, ಕೊನೆಯ ಕರ್ನಾಟಕದ ಬಾರ್ಡರ್ ತನ ನಾವು ಬೈಕ್ ಮೇಲೆ ಪ್ರಯಾಣ ಮಾಡಿ ನೋಡಿದ್ದೇವೆ ಸರ್. ನಾವು ಅಲ್ಲಿ ನೋಡಿದಾಗ ನಮ್ಗೆ ಏನ್ ಸಿಗ್ತದೆ ಸರ್ ಕಣ್ಣಿಗೆ ಅಂದ್ರ, ಫುಟ್ಪಾತ್ ಮೇಲೆ ಸ್ಟೇ ಮಾಡೋರು ಫ್ಯಾಮಿಲಿ ಇರಲಿ ಸರ್, ಸಣ್ಣ ಸಣ್ಣ ಹುಡುಗರು ಭಿಕ್ಷೆ ಬೇಡೋದು. ಸೊ ಇಂಥವರಿಗೆ ನಾವು ಅಲ್ಲಿಂದ ತೆಗೆದು ಈ ಒಂದು ಆಶ್ರಮದಲ್ಲಿ ತಂದಿಟ್ಟು ಸರ್, ಬಡತನ ನಿರ್ಮೂಲನೆ ಮಾಡೋ ಸಲುವಾಗಿ ನಾವು ಒಂದು ಹೆಜ್ಜೆಯನ್ನು ಮುಂದಿಟ್ಟಿದ್ದೇವೆ ಸರ್. ಸೊ ಇದಕ್ಕೆ ನಿಮ್ಮ ಬೆಂಬಲ ಇರುತ್ತೆ ಅಂತ ನಾವು. ಆಶ್ರಮಗಳು ಮಾಡೋದು, ನಾವು ನಮ್ಮ ಮನೆಯಲ್ಲಿ ನಮ್ಮ ತಾಯಿ ತಂದೆ ಆಶ್ರಮಗಳು ಎಂತವರಿಗೆ ಮಾಡಬೇಕು ಅಂತಂದ್ರೆ ನಿರ್ಗತಿಕರು. ಹೌದು ಸರ್. ಯಾರಿಗೆ ತಾಯಿ ತಂದೆ ಇಲ್ಲ, ಹೌದು ಸರ್, ಮತ್ತೆ ಯಾರು ಡಿಸಬಿಲಿಟಿ ಇರ್ತಾರ, ಹೌದು ಹೌದು ಸರ್, ಯಾರು ಮೆಂಟಲಿ ರಿಟೈರ್ಡ್ ಇರ್ತಾರ, ಅಂಥವ್ರಿಗೆ ಮಾಡೋದು ಬಹಳ ಪ್ರಾಮುಖ್ಯ ಇದೆ. ಗೊತ್ತದ? ಹೌದು ಸರ್. ಇವತ್ತು ನಾವು ಎಲ್ಲ ಪೇರೆಂಟ್ಸ್ ಒಂದು ಒಳ್ಳೆ ಸಂಸಾರ ಇಟ್ಕೊಂಡು ಅಂಥವ್ರಿಗೆ ಇದರಲ್ಲಿ ಹೋಗ್ತಾರೆ ಅಂದ್ರೆ ನಾನು ಅದ್ರ ಖಿಲಾಫ್ ಇದ್ದೀನಿ. ಇವತ್ತು ಯಾರು ನಿರ್ಗತಿಕರಿದ್ದಾರ ಅಂಥವ್ರಿಗೆ ಹೆಲ್ಪ್ ಆಗಬೇಕು. ಡಿಸಬಿಲಿಟಿ ಇದ್ದಾರ ಅಂಥವ್ರಿಗೆ ಆಗಬೇಕು. ಅವಾಗ ಮಾಡಿದಾಗ ಆಗ್ತದೆ. ಈಗಾಗಲೇ ಎಲ್ಲ ಕಡೆ ತಾವು ನೋಡ್ಬೋದು, ಅನೇಕ ಕಡೆ ಅನಾಥ ಆಶ್ರಮಗಳು ಇದೆ. ಹೌದು ಸರ್. ಸಣ್ಣ ಮಕ್ಕಳಿಗೆ ಇಲ್ಲೇ ನಮ್ಮಲ್ಲಿ ಬಾಲ್ಕಿನಲ್ಲಿ ನೋಡಿ, ಪಟ್ಟದೇವರು ಏನು ಮಕ್ಕಳಿಗೆ ಹುಟ್ಟಿದಾಗ ಅವ್ರಿಗೆ ಆರೈಕೆ ಮಾಡ್ಲಿಕ್ಕೆ ಅಲ್ಲಿ ಇಲ್ಲಿ ಇಟ್ಟು ಹೋಗ್ತಾರ. ಅಂಥವ್ರಿಗೆ ಎಷ್ಟೋ ಮಕ್ಕಳಿಗೆ ಬೆಳೆಸಿದ್ದಾರೆ. ಇವತ್ತು ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ಕೂಡ ನೋಡ್ಬೋದು, ಒಂದು ಅನಾಥ ಬಾಲಕಿ ಇವತ್ತು ಒಂದು ರಾಜ್ಯ ಮಟ್ಟದ ಒಂದು ಪ್ರಸಿದ್ಧಿಯನ್ನು ಕೂಡ ತೊಗೊಂಡಿದ್ರು ಮೊನ್ನೆ. ಹೌದು, ಎಲ್ಲಿ ಅಲ್ಲಿ ಆ ಅನಾಥಾಶ್ರಮದಲ್ಲಿ ಬೆಳೆದಿ. ಇಂಥವು ಎಲ್ಲವೂ ಕೂಡ ಮಾಡಬೇಕು. ಇವತ್ತು ಅನೇಕ ಫೌಂಡೇಶನ್ಸ್ಗಳು ಕೂಡ ಕೆಲಸ ಮಾಡ್ತಾ ಇದೆ. ಇವತ್ತು ಅಜಿಮ್ ಜಿ ಪ್ರೇಮ್ಜಿ ಅವರ ಫೌಂಡೇಶನ್ ನೋಡಿ, ಇವತ್ತು ಬಡ ಮಕ್ಕಳಿಗಾಗಿ ಬಡ ಪೌಷ್ಟಿಕತೆ ಕಮ್ಮಿ ಇದೆ ಮಕ್ಕಳ ಹತ್ರ ಅಂತ ಇವತ್ತು ಬನಾನಾ ಕೊಡೋದು, ಎಗ್ ಕೊಡೋದು ಕೂಡ ಮಾಡ್ತಾ ಇದೆ. ಈ ಥರ ಬಹಳಷ್ಟು ಜನರು ಕೂಡ ಈ ಥರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸರ್, ಕೊನೆಯ ಪ್ರಶ್ನೆ ಸರ್, ಈ ಆಶ್ರಮ ಯೋಜನೆಗೆ ಸುಮಾರು 12ರಿಂದ 14 ಕೋಟಿ ರೂಪಾಯಿ ವೆಚ್ಚ ತೊಲಗುವ ಅಂದಾಜಿದೆ ಮತ್ತು ಇದು 150ರಿಂದ 200 ಜನರಿಗೆ ಉದ್ಯೋಗ ನೀಡುವ ಸಾಮರ್ಥ್ಯ ಹೊಂದಿದೆ. ಈ ಉದಾತ್ತ ಕಾರ್ಯದಲ್ಲಿ ನಿಮ್ಮ ವತಿಯಿಂದ ಇದರಲ್ಲಿ ಎಷ್ಟು ನೀವು ಭಾಗವಹಿಸಬಹುದು ಸರ್? ನೋಡಿ, ಎಲ್ಲರೂ ಕೈ ಜೋಡಿಸಿದಾಗ ಎಷ್ಟೇ ದೊಡ್ಡ ಕಾರ್ಯಗಳನ್ನು ಇದ್ರೂ ಕೂಡ ನಾವು ಮಾಡಬಲ್ಲದು. ಇವತ್ತು ಎಲ್ಲರೂ ಕೈ ಜೋಡಿಸಿದಾಗ ಮಾತ್ರ ಎಲ್ಲನೂ ಕೂಡ ಆಗುತ್ತೆ. ಅದಕ್ಕೆ ಯಾರೋ ಒಬ್ಬರು ಮುಖಂಡ ವ್ಯಕ್ತಿ ಇದು ಬಳಸ್ಕೋಬೇಕು. ಅದಕ್ಕೆ ಒಂದು ನಾಯಕತ್ವ ಅದ್ರೊಳಗೆ ಬೇಕಾಗುತ್ತೆ. ಯಾರೋ ಮುಂದ್ಗಡೆ ಬಂದು ನಾವು ಈ ತರ ಮಾಡ್ತಾ ಇದ್ದೇವೆ. ಈಗ ನಮ್ದು ಚಾರಿಟೇಬಲ್ ಟ್ರಸ್ಟ್ಗಳು ಇದೆ, ಬಹಳಷ್ಟು ಜನರು ಮಾಡ್ತಾ ಇದ್ದಾರೆ. ಅದಕ್ಕೂ ಕೂಡ ಬಹಳಷ್ಟು ಸಹಕಾರ ಮಾಡ್ತಾ ಇದ್ದಾರೆ. ಈಗಾಗಲೇ ನೋಡಿ, ನಮ್ಮ ಈಶ್ವರ್ ಖಂಡ್ರರು ಕೂಡ ನಿನ್ನೆ ನಮ್ಮ
ರಾಷ್ಟ್ರೀಯ ಅಧ್ಯಕ್ಷರಾದರು ನಮ್ಮ ವೀರಶೈವ ಹೌದು ಲಿಂಗಾಯತ. ಸರ್ ಹೌದು. ಮೊದಲಿಂದ ಹಿಡಿದು ದಿವಂಗತ ಭೀಮಣ್ಣ ಖಂಡ್ರೆಯವರು, ಶಾಮನೂರು ಶಿವಶಂಕರಪ್ಪ ಅವರು ಕೂಡ ಒಂದು ಕನಸು ಏನಿತ್ತು ಅಂತಂದರೆ, ಏನು ಇಲ್ಲಿಂದ ಈ ಭಾಗದ ಜನರು ಕಲ್ಯಾಣ ಕರ್ನಾಟಕ ಇರ್ಬೋದು, ಬೇರೆ ಕಡೆಯಿಂದ ಬೆಂಗಳೂರಿನಲ್ಲಿ ಏನು ಓದ್ತಾ ಇದ್ದಾರೆ, ಹೌದು ಸರ್. ಅಲ್ಲಿ ಹೋಗಿ ವಿದ್ಯಾಭ್ಯಾಸ ಮಾಡಬೇಕು ಇರಬೇಕು ಅಂತಂದ್ರೆ ಭಾಳ ದುಡ್ಡು ವೆಚ್ಚ ಇದಾಗ್ತಾ ಇದೆ ಅಂತ, ದುಡ್ಡು ಬೇಕಾಗ್ತಾ ಇದೆ ಅಂತ ಭಾಳ ಜನರು ಇದಾಗ್ತಾ ಇಲ್ಲ. ಆದರೆ ಏನು ಬಡ ಮಕ್ಕಳು ಅಲ್ಲಿ ಹೋಗಿ ವಿದ್ಯಾಭ್ಯಾಸ ಮಾಡ್ತಾರೆ ಅಂಥವರಿಗೆ, ಹೌದು ಸರ್, ಯಾರಿಗೆ ಆ ಹಾಸ್ಟೆಲ್ನಲ್ಲಿ ರೂಮ್ ಮಾಡ್ಕಂತ ಶಕ್ತಿ ಇರಲ್ಲ, ಅವರಿಗೆ ಸುಮಾರು 1,000 ಬಡ ಮಕ್ಕಳಿಗೆ ಹೌದು ಸರ್, ಅವರಿಗೆ ಇರುವಂಥ ಒಂದು ವಸತಿ ಹೌದು ಯೋಜನೆ ರೂಪಿಸಿದ್ದಾರೆ. ಅದನ್ನು ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ ಈ ತರ ಒಂದು ಯೋಜನೆಗಳನ್ನು ನಾವು ರೂಪಿಸ್ಕೊಂಡು ಹೋಗ್ಬೇಕು. ಈಗ Great, sir. ಯಾರೋ ಒಂದು ನಾಯಕತ್ವ ಉಗಿಸ್ಕೊಂಡು ಮಾಡಿದಾಗ ಮಾತ್ರ ಆಗುತ್ತೆ. ಹೌದು ಸರ್. ನಾವು ಸುಮ್ಮನೆ ಕುಂತು ನಾವು ಅದು ಮಾಡಬೇಕು, ನಮ್ದು ಇದು ಮಾಡಬೇಕು, ನಮ್ಮ ಮನಸ್ಸಿನಲ್ಲೇ ಇಟ್ಕೊಂಡು ಅಂತಂದ್ರೆ ಯಾವುದು ಕೂಡ ಕಾರ್ಯರೂಪಕ್ಕೆ ಬರ್ಲಕ್ಕಾಗಲ್ಲ. ಹೌದು ಸರ್. ಯಾವುದೇ ಕಾರ್ಯರೂಪಕ್ಕೆ ತರಬೇಕು ಅಂತಂದ್ರೆ ನಾವು ಆ ಪ್ರಯತ್ನ ಮಾಡಬೇಕು, ಮಾಡ್ಕೊತಾನೆ ಇರಬೇಕಾಗುತ್ತೆ. ಪ್ರಯತ್ನ ಒಂದೇ ಅಲ್ಲ, ಪ್ರಯತ್ನ ಯಾವಾಗಲೂ ಕೂಡ ಮಾಡ್ಕೊತಾನೆ ಇರಬೇಕು. ಅದು ಯಶಸ್ವಿ ಕಾಣಬೇಕು, ಹೌದು. ಅವು ಮಾತ್ರ ಯಶಸ್ವಿ ಆಗುತ್ತೆ. Right. ಇವತ್ತು ಈ ಥರನೂ ಕೂಡ ಯಾರು ಮುಂದ್ಗಡೆ ಬಂದು ಕೆಲಸ ಮಾಡ್ತಾರ 100% ನಮ್ಮ ಸಹಕಾರ ಇದೆ ಅದಕ್ಕೆ. ಧನ್ಯವಾದಗಳು ಸರ್. ಈ ಒಂದು ಐತಿಹಾಸಿಕ ಕಾರ್ಯಕ್ರಮಕ್ಕೆ ಸರ್ ನೀವು ಶೋಭೆಯನ್ನು ತಂದಿದ್ದರೆ. ಈ ಕಾರ್ಯಕ್ರಮ ಸ್ನೇಹಿತರೆ ಇವತ್ತಿಗೆ ನಾವು ಇಲ್ಲಿ ಮುಕ್ತಾಯ ಮಾಡೋಣ. ಸ್ನೇಹಿತರೆ ಇನ್ನೊಂದು ಮಾತು ಹೇಳ್ತೇನೆ ಈ ಒಂದು ವೇದಿಕೆ ಮುಖಾಂತರ. ಪ್ರಶ್ನೆ ನಿಮ್ಮದು, ಧ್ವನಿ ನಿಮ್ಮದು, ಶಕ್ತಿ ನಮ್ಮದು ಸ್ನೇಹಿತರೆ. ಸೊ ಅಷ್ಟೇ, ನೀವು ನಮಗೆ ಎಷ್ಟು ಬೆಂಬಲ ಕೊಡ್ತೀರಾ ಅಷ್ಟು ನಮ್ಮದು ಶಕ್ತಿ ಹೆಚ್ಚಾಗುತ್ತೆ. ಸೊ ಸಿದ್ದು ಪಾಟೀಲ್ ಸರ್ ಅವ್ರದ್ದು ಸಿಗ್ನೇಚರ್ ತಗೋಣ ಸರ್. ಕೊನೆಯದು ನಿಮ್ಮದು ಸಿಗ್ನೇಚರ್ ಸರ್. ಸರ್ 12A ATG ಎಲ್ಲ ಟ್ಯಾಕ್ಸ್ ಬೆನಿಫಿಟ್ ಎಲ್ಲ ಇದೆ ಸರ್. Okay. ಟೈಲ್ಸ್ ಮೇಲೆ ಸರ್ ನಿಮ್ಮದು ಎಷ್ಟು ಡೊನೇಟ್ ಆಗಿದೆ ಆ್ಯಂಡ್ ಡೋನರ್ಸ್ ನೇಮ್ ಅದರಲ್ಲಿ ಇರುತ್ತೆ ಸರ್. 4 ಎಕರ್ನಲ್ಲಿ ಸರ್. ನೀವು ಮಾಡಿ ಅದಕ್ಕೆ ಸಹಕಾರ ಮಾಡೋಣ ಅಂತ ಹೇಳೋದಲ್ಲ ನಿಮ್ಗೆ. ಹಾಂ, ಆಯ್ತು ಸರ್. ಮಾಡ್ಸ್ಲಕ್ಕೆ ಬರ್ತಾರೆ, ನಾನು ಮಾಡಿಸ್ತೀನಿ. ಅದಕ್ಕೆ ಮಾಡೋಣ. ಅದಕ್ಕೆ ನೀವು ಒಂದು ಕಾರ್ಯರೂಪಕ್ಕೆ ತೊಗೊಂಡು ಬನ್ನಿರಿ. ಅದಕ್ಕೆ ಏನೇನದ ಅಂತ ಕುಂತು, ಯಾಕೆ ಇವು ಎಲ್ಲ ದೊಡ್ಡದು ಇದು ಇರ್ತದ ನೋಡಿ ಮಾಡ್ಕೊಂಡು ಹೋಗ್ಬೇಕು ಅದಕ್ಕೆ. ಓಕೆ ಸರ್. ಅಂದ್ರೆ ಸರ್ ನಿಮ್ಮ ಸಪೋರ್ಟ್ ನಮ್ಗೆ ಇರಲಿ ಸರ್. 100% ಅದರೊಳಗೆ ಎರಡನೇ ಮಾತಿಲ್ಲ. ಫೋಟೋ ತಗೊಳ್ಳೋಣ ಸರ್.